ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಇವತ್ತಿನ ಅರ್ಥಶಾಸ್ತ್ರ ತರಗತಿಗೆ ಸ್ವಾಗತ. ಹಿಂದಿನ ಕ್ಲಾಸ್ನಲ್ಲಿ ನಾವು ಹಣದ ಬೇಡಿಕೆಯ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಹಣದ ಪೂರೈಕೆಯ ಬಗ್ಗೆ ತಿಳ್ಕೊಳ್ಳೋಣ. ಹಣದ ಪೂರೈಕೆ ಅಂದರೆ ಏನು? ಹಣವನ್ನು ಪೂರೈಸುವವರು ಯಾರು? ಹಣದ ಪೂರೈಕೆಯಲ್ಲಿ ಏರುಪೇರುಗಳಾದಾಗ ಅರ್ಥವ್ಯವಸ್ಥೆಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತೆ? ಇದನ್ನೆಲ್ಲ ಸರಿಪಡಿಸುವವರು ಯಾರು? ಈ ಎಲ್ಲ ವಿಷಯಗಳನ್ನು ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡುವ. ಮೊದಲಿಗೆ ನಾವು ಹಣದ ಪೂರೈಕೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ಹಣದ ಪೂರೈಕೆ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿ ಇರುವಂತಹ ಹಣದ ಪ್ರಮಾಣ. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಹಣ ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿ ಇದೆಯೋ ಅದರ ಒಟ್ಟು ಪ್ರಮಾಣವನ್ನು ನಾವು ಹಣದ ಪೂರೈಕೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹಣ ಅಂತ ಹೇಳಿದರೆ ಕೇವಲ ನಮ್ಮ ಕೈಯಲ್ಲಿರುವ ನಗದು ಮಾತ್ರ ಅಲ್ಲ, ಬ್ಯಾಂಕಿನಲ್ಲಿರುವಂತಹ ನಮ್ಮ ಠೇವಣಿಗಳು ಕೂಡ ಸೇರಿಕೊಳ್ಳುತ್ತೆ. ಯಾಕೆಂತ ಹೇಳಿದರೆ ಬ್ಯಾಂಕಲ್ಲಿ ಇರುವಂತಹ ನಮ್ಮ ಠೇವಣಿಗಳು ಚಲಾವಣೆಯಲ್ಲಿ ಇರುವಂತಹ ಹಣಕ್ಕೆ ಸೇರುತ್ತೆ. ಹಾಗಾಗಿ ಹಣದ ಪೂರೈಕೆ ಅಂತ ಹೇಳಿದರೆ ಜನರ ಕೈಯಲ್ಲಿ ಇರುವಂತಹ ನಗದು ಮತ್ತು ಬ್ಯಾಂಕಿನಲ್ಲಿ ನಾವು ಇಟ್ಟಿರುವಂತಹ ಹಣ ಎರಡೂ ಸೇರಿಕೊಳ್ಳುತ್ತೆ. ಸೊ ಹೀಗೆ ಹಣದ ಪೂರೈಕೆ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂತಹ ಒಟ್ಟು ಹಣದ ಮೌಲ್ಯ. ಓಕೆ, ಹಾಗಾದರೆ ಈ ಹಣವನ್ನು ಪೂರೈಸುವವರು ಯಾರು? ಹಣವನ್ನು ಪೂರೈಸುವಂತಹ ಎರಡು ಪ್ರಮುಖ ಸಂಸ್ಥೆಗಳನ್ನು ನಾವು ಭಾರತದಲ್ಲಿ ಕಾಣ್ಬೋದು. ನಾವೀಗ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯ ಬಗ್ಗೆ ತಿಳ್ಕೊಳ್ಬೇಕು. ಹಾಗಾಗಿ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಹಣವನ್ನು ಪೂರೈಸುವಂತಹ ಎರಡು ಪ್ರಮುಖ ಸಂಸ್ಥೆಗಳು ಯಾವೆಲ್ಲ ಅಂತ ಹೇಳಿದರೆ, ಮೊದಲನೇದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇದು ವಾಣಿಜ್ಯ ಬ್ಯಾಂಕುಗಳು. ವಾಣಿಜ್ಯ ಬ್ಯಾಂಕುಗಳು ನಮ್ಮ ದೇಶದಲ್ಲಿ ಹಣವನ್ನು ಪೂರೈಸುವಂತಹ ಎರಡು ಪ್ರಮುಖ ಸಂಸ್ಥೆಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ವಾಣಿಜ್ಯ ಬ್ಯಾಂಕುಗಳು. ಈ ಎರಡು ಸಂಸ್ಥೆಗಳಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ನಮ್ಮ ದೇಶದ ಕೇಂದ್ರ ಬ್ಯಾಂಕ್. ಪ್ರತಿಯೊಂದು ದೇಶಗಳಿಗೂ ಕೂಡ ಒಂದೊಂದು ಕೇಂದ್ರ ಬ್ಯಾಂಕು ಅಂತ ಇರುತ್ತೆ. ಈ ಕೇಂದ್ರ ಬ್ಯಾಂಕು ಆ ಒಂದು ದೇಶದ ಹಣಕಾಸು ವ್ಯವಸ್ಥೆಯ ಅತ್ಯುನ್ನತ ಸಂಸ್ಥೆ ಆಗಿರುತ್ತೆ. ಹಾಗೆ ನಮ್ಮ ದೇಶದ ಕೇಂದ್ರ ಬ್ಯಾಂಕು ಯಾವುದು ಅಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ಅಂತ ನಾವು ಸಂಕ್ಷಿಪ್ತವಾಗಿ ಹೇಳ್ತೇವೆ. ಸೊ ಭಾರತದ ಕೇಂದ್ರ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣವನ್ನು ಪೂರೈಸುವಂತಹ ಒಂದು ಪ್ರಮುಖವಾದ ಸಂಸ್ಥೆ. ಜೊತೆಗೆ ಇಡೀ ಅರ್ಥವ್ಯವಸ್ಥೆಯ ಹಣಕಾಸು ವ್ಯವಸ್ಥೆಯನ್ನು ಸಮರ್ಪಕವಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುವಂತಹ ಅತ್ಯುನ್ನತ ಸಂಸ್ಥೆ ಕೂಡ. ಹಣಕಾಸು ವ್ಯವಹಾರಗಳನ್ನು ನೋಡಿಕೊಳ್ಳುವ ಅತ್ಯುನ್ನತ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಡೀ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯ ನೇತಾರ ಅಂತ ಹೇಳ್ಬೋದು. ಇಡೀ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರದು ಅಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ನಾನು ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಕೂಡ ಹೇಳಿದ್ದೆ, ಒಂದು ದೇಶದಲ್ಲಿ ಹಣಕಾಸಿನ ವ್ಯವಸ್ಥೆ ಸಮರ್ಪಕವಾಗಿ ಇದ್ದರೆ ಆ ಒಂದು ದೇಶದಲ್ಲಿ ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೂಡ ಸಮರ್ಪಕವಾಗಿ ನಡೆಯುತ್ತೆ, ದೇಶ ಪ್ರಗತಿಯನ್ನು ಸಾಧಿಸೋದು ಸುಲಭ ಆಗುತ್ತೆ ಅಂತ. ಹಾಗಾಗಿ ಈ ಹಣಕಾಸಿನ ವ್ಯವಸ್ಥೆ ಅನ್ನೋದು ಬಹಳ ಮುಖ್ಯವಾದದ್ದು. ಅಂತಹ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಸಂಸ್ಥೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು ಬ್ಯಾಂಕು ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ. ಇದು 1935 ಏಪ್ರಿಲ್ 1ರಂದು ಖಾಸಗಿ ಬ್ಯಾಂಕ್ ಆಗಿ ಅಸ್ತಿತ್ವಕ್ಕೆ ಬಂತು. ಅಂದರೆ ಮೊದಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಖಾಸಗಿ ಕ್ಷೇತ್ರದಲ್ಲಿ ಇತ್ತು.
ಆನಂತರ 1949 ಜನವರಿ 1ರಂದು ಇದನ್ನು ಭಾರತದ ಕೇಂದ್ರ ಸರ್ಕಾರ ರಾಷ್ಟ್ರೀಕರಣ ಮಾಡಿತು. ರಾಷ್ಟ್ರೀಕರಣ ಅಂತ ಹೇಳಿದರೆ ಖಾಸಗಿ ಕ್ಷೇತ್ರದಿಂದ ಅದರ ಒಡೆತನವನ್ನು ಸರ್ಕಾರ ತನ್ನ ವಶಕ್ಕೆ ತಗೊಳ್ಳೋದು. ಅಂದರೆ ಖಾಸಗಿ ವಲಯದಲ್ಲಿ ಇರುವಂತಹ ಬ್ಯಾಂಕನ್ನು ಸರ್ಕಾರ ತನ್ನ ವಶಕ್ಕೆ ತಗೊಳ್ಳೋದು. ಈ ಒಂದು ಪ್ರಕ್ರಿಯೆಗೆ ನಾವು ರಾಷ್ಟ್ರೀಕರಣ ಅಂತ ಹೇಳ್ತೇವೆ. 1949ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಈ ಒಂದು ಸಂಸ್ಥೆ ತನ್ನ ಕೇಂದ್ರ ಕಚೇರಿಯನ್ನು ಮುಂಬೈನಲ್ಲಿ ಹೊಂದಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಕೇಂದ್ರ ಬ್ಯಾಂಕ್ ಆಗಿ ದೇಶದ ಪ್ರಗತಿಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಇದು ವಹಿಸುತ್ತೆ. ಯಾಕೆಂತ ಹೇಳಿದರೆ ಸರ್ಕಾರದ ಎಲ್ಲ ಹಣಕಾಸು ವ್ಯವಹಾರಗಳ ಮೇಲ್ವಿಚಾರಣೆಯನ್ನು ನಡೆಸುವಂತಹ ಸಂಸ್ಥೆ ಇದು. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತಹ ಕಾರ್ಯಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅದರಿಂದ ನಾವೀಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ತಿಳ್ಕೊಳ್ಳುವಾಗ ಮೊದಲಿಗೆ RBIನ ಕಾರ್ಯಗಳು ಯಾವುದೆಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳು ಯಾವೆಲ್ಲ? ನಿಮಗೆ 4 ಮಾರ್ಕಿಗೆ ಒಂದು ಪ್ರಶ್ನೆ ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳನ್ನು ವಿವರಿಸಿ ಅಂತ. ಸೊ ನಾವೀಗ ಈ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. RBIನ ಕಾರ್ಯಗಳು. RBI ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದರೆ ನೋಟುಗಳ ಮುದ್ರಣ ಮತ್ತು ಚಲಾವಣೆ. ನಾವು ಈಗ ಬಳಸ್ತಾ ಇರುವಂತಹ ಕರೆನ್ಸಿ ನೋಟುಗಳನ್ನು ಮುದ್ರಿಸುವಂತಹ ಏಕಾಧಿಕಾರ, ಏಕಸ್ವಾಮ್ಯ ಯಾರಿಗಿದೆ ಅಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಮಾತ್ರ. ಬೇರೆ ಯಾರಿಗೂ ಕೂಡ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಅಧಿಕಾರ ಇಲ್ಲ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅತೀ ಪ್ರಮುಖವಾದ ಒಂದು ಕೆಲಸ ಏನು ಅಂತ ಹೇಳಿದರೆ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥದ್ದು. ನಾವೀಗ ನೋಡ್ತಾ ಇದ್ದೇವೆ ಚಲಾವಣೆಯಲ್ಲಿ 5 ರೂಪಾಯಿ, 10 ರೂಪಾಯಿ, 20, 50, 100, 200, 500 ಮತ್ತು 2000ದ ನೋಟುಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಎಲ್ಲ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಜವಾಬ್ದಾರಿ ಯಾರದಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕಿನದು. ನಾಣ್ಯಗಳನ್ನು ಭಾರತದ ಕೇಂದ್ರ ಸರ್ಕಾರ ಮುದ್ರಿಸುತ್ತೆ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ನಾಣ್ಯಗಳನ್ನು ಮುದ್ರಿಸುತ್ತೆ. ನಗದು ನೋಟುಗಳು ಅಂದರೆ ಕರೆನ್ಸಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಏಕಾಧಿಕಾರ ಯಾರಿಗಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟು ಬೇರೆ ಯಾರೂ ನೋಟುಗಳನ್ನು ಮುದ್ರಿಸಲಿಕ್ಕೆ ಇಲ್ಲ. ಹಾಗೆ ಒಂದು ವೇಳೆ ನೋಟುಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲದೆ ಬೇರೆ ಯಾರಾದರೂ ಮುದ್ರಿಸಿ ಚಲಾವಣೆಗೆ ತಂದರೆ ಅದನ್ನೇ ನಾವು ಕಳ್ಳ ನೋಟು ಅಂತ ಹೇಳೋದು, ಫೇಕ್ ನೋಟ್. ಅರ್ಥ ಆಯ್ತಲ್ಲ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ನೋಟುಗಳನ್ನು ಮುದ್ರಿಸುವಂತಹ ಏಕಾಧಿಕಾರವನ್ನು ಹೊಂದಿದೆ. ಇಲ್ಲಿ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಾಗ ಕೆಲವೊಂದು ನಿಯಮಗಳನ್ನು ಅದು ಪಾಲಿಸುತ್ತೆ. ತನ್ನ ಇಷ್ಟ ಬಂದ ಹಾಗೆ ಇಷ್ಟ ಬಂದಷ್ಟು ಪ್ರಮಾಣದಲ್ಲಿ ಅದು ಮುದ್ರಿಸಿ ಚಲಾವಣೆಗೆ ತರೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಅನುಸರಿಸ್ತೇವೆ. ಅದೇನಂತ ಹೇಳಿದರೆ ಕನಿಷ್ಠ ಮೀಸಲು ಪದ್ಧತಿ ಅಂತ. ನಿರ್ದಿಷ್ಟ ಪ್ರಮಾಣದ ಚಿನ್ನ ಮತ್ತು ವಿದೇಶಿ ವಿನಿಮಯವನ್ನು ಮೀಸಲಾಗಿ ಇಟ್ಟು ಅದಕ್ಕನುಗುಣವಾಗಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿ ಚಲಾವಣೆಗೆ ತರುವಂತಹ ಹಣವನ್ನು ನಾವು ಅಧಿಕ ಶಕ್ತಿಯ ಹಣ ಅಂತ ಹೇಳ್ತೇವೆ, ಶಾಸನಬದ್ಧ ಹಣ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸಿ ಚಲಾವಣೆಗೆ ತಂದಂತಹ ಹಣವನ್ನು ಯಾರು ಕೂಡ ನಿರಾಕರಿಸುವಂತೆ ಇಲ್ಲ. ಈಗ ಉದಾಹರಣೆಗೆ ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 100 ರೂಪಾಯಿ ನೋಟನ್ನು ಮುದ್ರಿಸಿ ಚಲಾವಣೆಗೆ ತರುತ್ತೆ. ನಿಜವಾಗಿ ಈ 100 ರೂಪಾಯಿಯ
ನೋಟನ್ನು ಮುದ್ರಿಸೋದಕ್ಕೆ ಬಳಸುವಂತಹ ಆ ಒಂದು ಕಾಗದದ ಬೆಲೆ 100 ರೂಪಾಯಿಗೆ ಸಮನಾಗಿರೋದಿಲ್ಲ, 100 ರೂಪಾಯಿಗಿಂತ ಬಹಳಷ್ಟು ಕಡಿಮೆ ಇರುತ್ತೆ. ಅರ್ಥ ಆಯ್ತಲ್ಲ? ಅಂದರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣವನ್ನು ಮುದ್ರಿಸಿ ಚಲಾವಣೆಗೆ ತಂದ ಮೇಲೆ ಅದಕ್ಕೆ ನಿರ್ದಿಷ್ಟ ಮೌಲ್ಯ ಅನ್ನೋದು ಬರುತ್ತೆ. ಗವರ್ನರ್ನ ಸಹಿಯೆಲ್ಲ ಆಗಿ ಅದು ಶಾಸನಬದ್ಧವಾಗಿ ಚಲಾವಣೆಗೆ ಬಂದಾಗ ಮಾತ್ರ ಅದು ಹಣ. ಇಲ್ಲದಿದ್ದರೆ ಅದು ಒಂದು ಕಾಗದದ ಚೂರು ಮಾತ್ರ. ಆ ಕಾಗದದ ಚೂರಿಗೆ ಆ ಒಂದು ಹಣದಲ್ಲಿ ಇರುವಂತಹ ನಿಜವಾದ ಮೌಲ್ಯ ಇರೋದಿಲ್ಲ. ಈಗ 100 ರೂಪಾಯಿಯ ನೋಟು ಯಾವ ಒಂದು ಕಾಗದದಿಂದ ಮುದ್ರಿತವಾಗುತ್ತೋ ಆ ಕಾಗದಕ್ಕೆ 100 ರೂಪಾಯಿಯ ಮೌಲ್ಯ ಇರುವುದಿಲ್ಲ. ಆದರೆ ಅದನ್ನು ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ 100 ರೂಪಾಯಿಯ ನೋಟು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚಲಾವಣೆಗೆ ತಂದರೆ ಅದು 100 ರೂಪಾಯಿಯ ನೋಟು. ಅದು 200 ರೂಪಾಯಿ ಆಗ್ಬೋದು, 2000 ಆಗ್ಬೋದು, ಯಾವುದೇ ಆಗ್ಬೋದು. ನಾಣ್ಯಗಳಾದರೂ ಅಷ್ಟೇ. ಈಗ 5 ರೂಪಾಯಿ 10 ರೂಪಾಯಿಯ ನಾಣ್ಯಗಳನ್ನು ಸರ್ಕಾರ ಚಲಾವಣೆಗೆ ತರುತ್ತೆ. ಆದರೆ 5 ರೂಪಾಯಿ ಅಥವಾ 10 ರೂಪಾಯಿ ನಾಣ್ಯಗಳಲ್ಲಿ ಬಳಸಿರುವಂತಹ ಲೋಹದ ಮೌಲ್ಯ 5 ರೂಪಾಯಿಯಷ್ಟಾಗಲಿ ಅಥವಾ 10 ರೂಪಾಯಿಯಷ್ಟಾಗಲಿ ಇರೋದಿಲ್ಲ, ಅದಕ್ಕಿಂತ ಕಡಿಮೆಯೇ ಇರುತ್ತೆ. ಆದರೂ ನಾವು ಅದನ್ನು 100 ರೂಪಾಯಿ 5 ರೂಪಾಯಿ 10 ರೂಪಾಯಿ ಅಂತ ಒಪ್ಪಿಕೊಳ್ತೇವೆ. ಯಾಕೆ ಅಂತ ಹೇಳಿದರೆ ಇದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟು ಶಕ್ತಿಯನ್ನು ನೀಡಿದೆ. ಅದಕ್ಕೆ ನಾವು ಅದನ್ನು ಅಧಿಕ ಶಕ್ತಿಯ ಹಣ ಅಂತ ಹೇಳ್ತೇವೆ. ಎಲ್ಲರೂ ಅದನ್ನು ಹಣ ಅಂತ ಹೇಳಿ ಒಪ್ಪಿಕೊಳ್ತೇವೆ. ಸೊ ಹೀಗೆ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಕಾರ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸಿ ಚಲಾವಣೆಗೆ ತಂದಂತಹ ಹಣ ಮಾತ್ರ ಕಾನೂನುಬದ್ಧವಾದ ಹಣ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಡೌಟ್ ಬರುತ್ತೆ. ಬ್ಲ್ಯಾಕ್ ಮನಿ, ಕಪ್ಪು ಹಣ ಮತ್ತು ಕಳ್ಳನೋಟು ಎರಡು ಒಂದೇ ಅನ್ನುವ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ. ನಿಜವಾಗಿ ನಾನು ಆಗಲೇ ಹೇಳ್ದ ಹಾಗೆ ಕಳ್ಳನೋಟು ಅಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಟ್ಟು ಬೇರೆ ಯಾರೇ ಹಣವನ್ನು ಮುದ್ರಿಸಿದರೂ ಅದು ಫೇಕ್ ನೋಟ್ ಆಗುತ್ತೆ. ಆದರೆ ಕಪ್ಪು ಹಣ ಅನ್ನೋದು ಫೇಕ್ ನೋಟ್ ಅಲ್ಲ, ಕಳ್ಳ ನೋಟ್ ಅಲ್ಲ. ಅದು ನಿಜವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿ ಚಲಾವಣೆಗೆ ತರುವಂತಹ ಹಣವೇ. ಆದರೆ ಕಪ್ಪು ಹಣ ಅನ್ನೋದು ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಹೇಳಿದರೆ ಸಾರ್ವಜನಿಕರು ತೆರಿಗೆ ತಪ್ಪಿಸಿ ಅಥವಾ ಸರಕಾರಕ್ಕೆ ಸುಳ್ಳು ಲೆಕ್ಕಪತ್ರ ಕೊಟ್ಟು ಪಾವತಿಸಬೇಕಾದ ತೆರಿಗೆನ ಪಾವತಿಸದೆ ಆದಾಯಕ್ಕೂ ಮೀರಿ ತಮ್ಮಲ್ಲಿ ಹಣವನ್ನು ಇಟ್ಕೊಂಡಿದ್ರೆ ಅದನ್ನು ನಾವು ಕಪ್ಪು ಹಣ ಅಂತ ಹೇಳೋದು. ಆದರೆ ಅದು ಚಲಾವಣೆಯಲ್ಲಿ ಇರುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿರುವಂತಹ ಹಣವೇ. ಆದರೆ ಅದು ಸರಕಾರದ ಲೆಕ್ಕಕ್ಕೆ ಬಂದಿರೋದಿಲ್ಲ, ಆದಾಯಕ್ಕೂ ಮೀರಿ ಜನ ಗಳಿಸುವಂತಹ ಆದಾಯ. ಅರ್ಥ ಆಯ್ತಲ್ಲ? ಅದರಿಂದ ಕಪ್ಪು ಹಣ ಬೇರೆ, ಕಳ್ಳನೋಟು ಬೇರೆ. ಓಕೆ, ಸೊ ಈಗ ನಾವು ಎರಡನೆಯ ಕಾರ್ಯಕ್ಕೆ ಬರುವ. ಮೊದಲನೆಯ ಕಾರ್ಯ ನಿಮಗೆ ಸ್ಪಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನಾನು, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಕಾರ್ಯ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಎರಡನೆಯ ಕಾರ್ಯ ಸಾಲ ನಿಯಂತ್ರಣ. ಯಾರು ಸಾಲ ಕೊಡುವುದು ನಮಗೆ? ವಾಣಿಜ್ಯ ಬ್ಯಾಂಕುಗಳು ಸಾಲ ಕೊಡ್ತವೆ. ನಾವು ಸಾಲದ ಅವಶ್ಯಕತೆ ಇದ್ದಾಗ ನಮ್ಮ ವಾಣಿಜ್ಯ ಬ್ಯಾಂಕಿಗೆ ಹೋಗಿ ಸಾಲ ಪಡ್ಕೊಳ್ತೇವೆ. ಈ ಸಾಲ ಸೃಷ್ಟಿಯನ್ನು ಮಾಡುವಂತಹ ವಾಣಿಜ್ಯ ಬ್ಯಾಂಕುಗಳು ಕೆಲವೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸೃಷ್ಟಿಸಿದಾಗ ಏನಾಗುತ್ತೆ? ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗುತ್ತೆ. ಹಣದ ಪೂರೈಕೆ ಹೆಚ್ಚಾದಾಗ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತೆ, ಅದುವೇ ಹಣದುಬ್ಬರ. ಹಣದುಬ್ಬರ ಅಂತ ಹೇಳಿದರೆ ಸಾಮಾನ್ಯ ಬೆಲೆಯ ಮಟ್ಟ, ಅಂದರೆ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇರೋದು, ವೇಗವಾಗಿ ಹೆಚ್ಚಾಗ್ತಾ ಹೋಗಿ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುವ ಒಂದು ಪರಿಸ್ಥಿತಿಗೆ ನಾವು ಹಣದುಬ್ಬರ ಅಂತ ಹೇಳ್ತೇವೆ. ಇಂತಹ ಒಂದು ಹಣದುಬ್ಬರ ಅನ್ನೋದು ದೇಶದ ಅಭಿವೃದ್ಧಿಗೆ ಖಂಡಿತವಾಗಿ ಒಳ್ಳೆಯದಲ್ಲ. ಅದರಿಂದ ಯಾವಾಗ ಹಣದ ಪೂರೈಕೆ ಹೆಚ್ಚಾಗುತ್ತೋ, ಹಣದುಬ್ಬರದ ಪರಿಸ್ಥಿತಿ ಇರುತ್ತೋ, ಅಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಬೇಕಾದ ಜವಾಬ್ದಾರಿ ಕೂಡ ಭಾರತೀಯ ರಿಸರ್ವ್ ಬ್ಯಾಂಕಿನದೇ ಆಗಿರುತ್ತೆ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲವನ್ನು ನಿಯಂತ್ರಣ ಮಾಡುತ್ತೆ. ಮುಂದೆ ನಿಮಗೆ ಹೇಳ್ತೇನೆ ಯಾವ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ನಿಯಂತ್ರಣ ಮಾಡುತ್ತೆ ಅಂತ. ಸೊ ಇಲ್ಲಿ
ಸಾಲ ನಿಯಂತ್ರಣವನ್ನು ಮಾಡುವ ಮೂಲಕ ಹಣದ ಪೂರೈಕೆಯನ್ನು ಕಡಿಮೆ ಮಾಡಿ ಹಣದುಬ್ಬರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಹಾಗಾಗಿ ದೇಶದ ಒಂದು ಹಣಕಾಸಿನ ಚಟುವಟಿಕೆಗಳಲ್ಲಿ, ಆರ್ಥಿಕ ವ್ಯವಹಾರಗಳಲ್ಲಿ ಸಮತೋಲನವನ್ನು ಸಾಧಿಸೋದಕ್ಕೆ ಈ ಒಂದು ಕೆಲಸದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಸಾಲವನ್ನು ನಿಯಂತ್ರಿಸುವ ಮೂಲಕ, ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಮೂಲಕ ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಸಮರ್ಪಕವಾಗಿ ಮುಂದೆ ಹೋಗುವಂತೆ ಮಾಡುವ ಒಂದು ಕೆಲಸವನ್ನು RBI ಮಾಡುತ್ತೆ. ಇದರ ಬಗ್ಗೆ ಮುಂದೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳುವ. ಈಗ ಮೂರನೇ ಕಾರ್ಯಕ್ಕೆ ಬರುವ. ಬ್ಯಾಂಕುಗಳ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸೋದು ಭಾರತೀಯ ರಿಸರ್ವ್ ಬ್ಯಾಂಕಿನ ಮೂರನೆಯ ಕೆಲಸ. ಬ್ಯಾಂಕುಗಳ ಬ್ಯಾಂಕ್ ಅಂದರೆ ಇಡೀ ದೇಶದಲ್ಲಿ ಇರುವಂತಹ ಬ್ಯಾಂಕಿಂಗ್ ವ್ಯವಸ್ಥೆಯ ನೇತಾರ. ನಾನಾಗಲೇ ಹೇಳಿದೆ ನಿಮಗೆ, ಇಡೀ ಅರ್ಥವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಇರುವಂತಹ ಎಲ್ಲ ಬ್ಯಾಂಕುಗಳು, ಅದು ವಾಣಿಜ್ಯ ಬ್ಯಾಂಕುಗಳಾಗಿರ್ಬೋದು, ಸಹಕಾರಿ ಬ್ಯಾಂಕುಗಳಾಗಿರ್ಬೋದು, ಖಾಸಗಿ ವಲಯದ ಬ್ಯಾಂಕುಗಳಾಗಿರ್ಬೋದು, ಎಲ್ಲ ಬ್ಯಾಂಕುಗಳನ್ನು ಕೂಡ ನಿಯಂತ್ರಿಸುವ ಅಧಿಕಾರ ಯಾರಿಗಿದೆ ಅಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಇದೆ. ಈ ಎಲ್ಲ ಬ್ಯಾಂಕುಗಳು, ದೇಶದಾದ್ಯಂತ ಇರುವಂತಹ ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಯಾರ ನಿರ್ದೇಶನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶಗಳಿಗೆ ಅನುಗುಣವಾಗಿ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ನಾವು ಬ್ಯಾಂಕುಗಳ ಬ್ಯಾಂಕು ಅಂತ ಹೇಳ್ತೀವಿ. ನಾವು ಹೇಗೆ ವಾಣಿಜ್ಯ ಬ್ಯಾಂಕಿನಿಂದ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಪಡ್ಕೊಳ್ತೇವೋ, ಅಂದರೆ ಠೇವಣಿಗಳನ್ನು ಇಡ್ತೇವೆ, ಸಾಲ ತಗೊಳ್ತೇವೆ, ಈ ಥರ ಎಲ್ಲ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ನಮ್ಮ ಬ್ಯಾಂಕಿಗೆ ಹೋಗಿ ನಾವು ಪಡ್ಕೊಳ್ತೇವೆ, ಅದೇ ರೀತಿ ದೇಶದಾದ್ಯಂತ ಇರುವಂತಹ ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ಸೌಲಭ್ಯಗಳನ್ನು ಪಡ್ಕೊಳ್ಳುತ್ತೆ. ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ತಮ್ಮ ಖಾತೆಯನ್ನು ತೆರೆದಿರುತ್ತೆ, ಅದರಲ್ಲಿ ಠೇವಣಿಗಳನ್ನು ಇಟ್ಟಿರುತ್ತೆ. ಅವಶ್ಯಕತೆ ಬಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲವನ್ನು ಪಡ್ಕೊಳ್ಳುತ್ತೆ. ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ರೂಪಿಸುವಂತಹ ನಿಯಮಗಳಿಗೆ, ನಿರ್ದೇಶನಗಳಿಗೆ ಅನುಗುಣವಾಗಿ ವಾಣಿಜ್ಯ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತೆ. ಈ ಕಾರಣದಿಂದಲೇ ಭಾರತೀಯ ರಿಸರ್ವ್ ಬ್ಯಾಂಕನ್ನು ನಾವೇನಂತ ಹೇಳ್ತೇವೆ? ಬ್ಯಾಂಕುಗಳ ಬ್ಯಾಂಕು. ದೇಶದಲ್ಲಿರುವ ಎಲ್ಲ ಬ್ಯಾಂಕುಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒದಗಿಸಿಕೊಡುವ ಬ್ಯಾಂಕೇ ರಿಸರ್ವ್ ಬ್ಯಾಂಕ್. ಅರ್ಥ ಆಯ್ತಲ್ಲ? ಇದು ಮೂರನೆಯ ಕಾರ್ಯ. ಈಗ ನಾವು ನಾಲ್ಕನೆಯ ಕಾರ್ಯಕ್ಕೆ ಹೋಗುವ. ಭಾರತೀಯ ರಿಸರ್ವ್ ಬ್ಯಾಂಕ್ ಸರಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಸರಕಾರದ ಪರವಾಗಿ ಹಣವನ್ನು ಸ್ವೀಕರಿಸುವ, ಹಣವನ್ನು ಪಾವತಿಸುವ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಅದೇ ರೀತಿ ಸರಕಾರಕ್ಕೆ ಹಣಕಾಸಿನ ವಿಷಯಗಳಲ್ಲಿ ಸಲಹೆ ಸೂಚನೆಗಳನ್ನು ನೀಡುವ, ಮಾರ್ಗದರ್ಶನವನ್ನು ನೀಡುವ ಕೆಲಸವನ್ನು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಜೊತೆಗೆ ಸರಕಾರದ ಎಲ್ಲ ಹಣಕಾಸಿನ ವ್ಯವಹಾರಗಳೂ ಕೂಡ ಯಾವುದರ ಮೂಲಕ ನಡೆಯುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕವೇ ನಡೆಯುತ್ತೆ. ಅದರಿಂದ ಸರಕಾರಕ್ಕೆ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಿಕೊಡುವ ಕೆಲಸವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಹೀಗಾಗಿ ನಾವು ಇದನ್ನು ಸರಕಾರದ ಬ್ಯಾಂಕು ಅಂತ ಹೇಳೋದು. ಆಗಲೇ ನಾನು ಹೇಳಿದೆ ಅಲ್ಲ, ನಾವು ಹೇಗೆ ವಾಣಿಜ್ಯ ಬ್ಯಾಂಕುಗಳಿಂದ ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡ್ಕೊಳ್ತೇವೋ ಹಾಗೆ ಸರಕಾರಕ್ಕೆ ಬ್ಯಾಂಕಿಂಗ್ ಸೌಲಭ್ಯವನ್ನು ಒದಗಿಸಿಕೊಡುವುದು ಯಾವುದಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕೇಂದ್ರ ಸರ್ಕಾರದ ಪರವಾಗಿ ಯಾವುದೇ ಹಣಕಾಸು ಚಟುವಟಿಕೆಗಳನ್ನು ಮಾಡುವಂತಹ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಹಣಕಾಸಿನ ನೀತಿಯನ್ನು ಇದು ರೂಪಿಸುತ್ತೆ. ಸರಕಾರದ ಪರವಾಗಿ ಹಣಕಾಸಿನ ನೀತಿಯನ್ನು ಇದು ರೂಪಿಸುತ್ತೆ. ಸರಕಾರದ ಪರವಾಗಿ ಇಡೀ ಅರ್ಥವ್ಯವಸ್ಥೆಯಲ್ಲಿ ಹಣಕಾಸಿನ ಚಟುವಟಿಕೆಗಳು ಸಮರ್ಪಕವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತೆ. ಹೀಗೆ ಸರಕಾರದ ಪರವಾಗಿ ಎಲ್ಲ ರೀತಿಯ ಹಣಕಾಸು ವ್ಯವಹಾರಗಳನ್ನು RBI ಮಾಡೋದ್ರಿಂದಲೇ ನಾವೇನಂತ ಹೇಳ್ತೇವೆ? ಅದಕ್ಕೆ ಸರಕಾರದ ಬ್ಯಾಂಕು ಅಂತ ಹೇಳ್ತೇವೆ. ಹೀಗೆ ಸರಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸೋದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಾಲ್ಕನೆಯ ಕಾರ್ಯ. ಐದನೇ ಕಾರ್ಯಕ್ಕೆ ಬರುವ.
ವಿದೇಶಿ ವಿನಿಮಯದ ಪಾಲಕ. ಪಾಲಕ ಅಂತ ಹೇಳಿದರೆ ಚೆನ್ನಾಗಿ ನೋಡಿಕೊಳ್ಳುವವರು, ಪಾಲಕರು ಅಂತ ಹೇಳ್ತೇವೆ. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದರ ಪಾಲಕನಾಗಿ ಕಾರ್ಯನಿರ್ವಹಿಸುತ್ತೆ? ವಿದೇಶಿ ವಿನಿಮಯದ ಪಾಲಕನಾಗಿ ಕಾರ್ಯನಿರ್ವಹಿಸುತ್ತೆ. ವಿದೇಶಿ ವಿನಿಮಯ ಅಂತ ಹೇಳಿದರೆ ವಿದೇಶಗಳಿಂದ ಬರುವಂತಹ ಹಣ. ನಾವು ಸರಕು ಸೇವೆಗಳನ್ನು ವಿದೇಶಗಳಿಗೆ ರಫ್ತು ಮಾಡಿದಾಗ ನಮಗೆ ವಿದೇಶದಿಂದ ವಿದೇಶಿ ಹಣದ ರೂಪದಲ್ಲಿ ಹಣ ಬರುತ್ತೆ. ಸೊ ಅದನ್ನು ನಾವೇನಂತ ಹೇಳ್ತೇವೆ ಅಂದರೆ ವಿದೇಶಿ ವಿನಿಮಯ ಅಂತ ಹೇಳ್ತೇವೆ. ಒಂದು ದೇಶದ ಅರ್ಥವ್ಯವಸ್ಥೆ, ಅಲ್ಲಿಯ ಅಂತಾರಾಷ್ಟ್ರೀಯ ವ್ಯಾಪಾರ ಸಮರ್ಪಕವಾಗಿ ನಡಿಬೇಕಾದರೆ ನಮಗೆ ವಿದೇಶಿ ವಿನಿಮಯ ಅನ್ನೋದು ಬಹಳ ಅತ್ಯವಶ್ಯಕ. ಇದು ಬಹಳ ಪ್ರಮುಖವಾದದ್ದು, ವಿದೇಶಿ ವಿನಿಮಯ. ಈ ಒಂದು ವಿದೇಶಿ ವಿನಿಮಯವನ್ನು ರಕ್ಷಿಸುವಂತಹ, ವಿದೇಶಿ ವಿನಿಮಯದ ಪ್ರಮಾಣಗಳಲ್ಲಿ ಏರಿಳಿತಗಳಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದೇ ಆಗಿರುತ್ತೆ. ಅಂದರೆ ಸರ್ಕಾರದ ಪರವಾಗಿ ವಿದೇಶಿ ವಿನಿಮಯವನ್ನು ಸಂಗ್ರಹಿಸುವ, ಅದನ್ನು ರಕ್ಷಿಸುವ, ವಿದೇಶಿ ವಿನಿಮಯದ ರೂಪದಲ್ಲಿ ಹಣವನ್ನು ಪಾವತಿಸುವ ಕೆಲಸವನ್ನೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡುತ್ತೆ. ಹಾಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ನಾವೇನಂತ ಹೇಳ್ತೇವೆ? ವಿದೇಶಿ ವಿನಿಮಯದ ಪಾಲಕ ಅಂತ ಹೇಳ್ತೀವಿ. ಅಂದರೆ ಸಂರಕ್ಷಿಸುವಂತಹ ಸಂಸ್ಥೆ. ನಮ್ಮ ಬಹಳ ಮುಖ್ಯವಾದ ವಿದೇಶಿ ವಿನಿಮಯವನ್ನು ಸಂರಕ್ಷಿಸಿ ಇಡುವಂತಹ ಕಾರ್ಯವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ 5ನೆಯ ಕೆಲಸ. ನೆಕ್ಸ್ಟ್ ನಾವು ಕೊನೆಯದಕ್ಕೆ ಬರುವ ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸೋದು. ನಿಮಗೆ 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಇದೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಿಮ ಋಣದಾತನಾಗಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಅಂತಿಮ ಋಣದಾತ ಅಂತ ಹೇಳಿದರೆ, ಋಣದಾತ ಅಂತ ಹೇಳಿದರೆ ಸಾಲ ಕೊಡುವವರು, ಹಣಕಾಸಿನ ನೆರವು ನೀಡುವವರು. ಯಾಕೆ ನಾವು RBIಗೆ ಅಂತಿಮ ಋಣದಾತ ಅಂತ ಹೇಳ್ತೇವೆ? ನಾನು ಆಗಲೇ ಹೇಳಿದೆ, ವಾಣಿಜ್ಯ ಬ್ಯಾಂಕುಗಳು ತಮಗೆ ಹಣಕಾಸಿನ ಸಮಸ್ಯೆಗಳಿದ್ದಾಗ ಯಾರ ಹತ್ರ ಹೋಗುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹತ್ರ ಹೋಗುತ್ತೆ. ಸಾಲ ತಗೊಳ್ಳೋದಕ್ಕೆ, ಹಣಕಾಸಿನ ನೆರವನ್ನು ಪಡೆಯೋದಕ್ಕೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೂಡ ಎಲ್ಲಿ ಹೋಗುತ್ತೆ ಅಂತ ಹೇಳಿದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಳಿ ಹೋಗುತ್ತೆ. ಆದರೆ ಕೆಲವೊಮ್ಮೆ ವಾಣಿಜ್ಯ ಬ್ಯಾಂಕುಗಳು ತಮ್ಮಲ್ಲೇ ಸಾಲ ವ್ಯವಹಾರಗಳನ್ನು ಕೂಡ ಮಾಡಿಕೊಳ್ಳುತ್ತೆ. ಅಂದರೆ ಬೇರೆ ಮೂಲಗಳಿಂದ ಕೂಡ ಹಣಕಾಸಿನ ನೆರವನ್ನು ವಾಣಿಜ್ಯ ಬ್ಯಾಂಕುಗಳು ಪಡ್ಕೊಳ್ಬೋದು. ಕೆಲವು ಸಂದರ್ಭಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ನಷ್ಟ ಸಂಭವಿಸುವಂತಹ ಸಂದರ್ಭ ಇದ್ದಾಗ ಅಥವಾ ಹಣಕಾಸಿನ ತೀವ್ರ ತೊಂದರೆ ಇದ್ದಾಗ, ಇದು ಬೇರೆ ಎಲ್ಲಿಯೂ ಕೂಡ ನೆರವು ಸಿಗದಿದ್ದಾಗ ಅಂತಿಮವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಳಿ ಹೋಗುತ್ತೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದೇ ವಾಣಿಜ್ಯ ಬ್ಯಾಂಕುಗಳಿಗೂ ಕೂಡ ನೆರವು ನೀಡದೇ ಇರೋದಿಲ್ಲ. ತುರ್ತು ಸಂದರ್ಭಗಳಲ್ಲಿ ಅಥವಾ ಹಣದ ಅವಶ್ಯಕತೆ ಇದ್ದಾಗ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೂ ಕೂಡ ಋಣದಾತನಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಯನಿರ್ವಹಿಸುತ್ತೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಅವಶ್ಯಕತೆ ಇರುವಂತಹ ಹಣಕಾಸಿನ ನೆರವನ್ನು, ಹಣಕಾಸಿನ ಸಹಾಯವನ್ನು ಮಾಡುವಂತಹ ಕಾರ್ಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಹಾಗಾಗಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಏನಂತ ಹೇಳ್ತೇವೆ? ಅಂತಿಮ ಋಣದಾತ ಅಂತ ಹೇಳ್ತೇವೆ. ಈ ರೀತಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಇದಿಷ್ಟು ಭಾರತೀಯ ರಿಸರ್ವ್ ಬ್ಯಾಂಕಿನ ಮುಖ್ಯವಾದ ಕಾರ್ಯಗಳು. ನೋಟುಗಳ ಮುದ್ರಣ ಮತ್ತು ಚಲಾವಣೆ, ಸಾಲವನ್ನು ನಿಯಂತ್ರಿಸೋದು, ಬ್ಯಾಂಕುಗಳ ಬ್ಯಾಂಕಾಗಿ ಕಾರ್ಯನಿರ್ವಹಿಸೋದು, ಸರಕಾರದ ಬ್ಯಾಂಕಾಗಿ ಕಾರ್ಯನಿರ್ವಹಿಸೋದು, ವಿದೇಶಿ ವಿನಿಮಯದ ರಕ್ಷಕನಾಗಿ, ಪಾಲಕನಾಗಿ ಕಾರ್ಯನಿರ್ವಹಿಸೋದು, ಹಾಗೂ ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸೋದು. ಇದಿಷ್ಟು ರಿಸರ್ವ್ ಬ್ಯಾಂಕಿನ ಕಾರ್ಯಗಳು. ಇದರ ಜೊತೆಗೆ ಆಗಲೇ ನಾನು ಹೇಳಿದೆ, ಸಾಲ ನಿಯಂತ್ರಣ ಅನ್ನೋದು ಬಹಳ ಮುಖ್ಯವಾದ ಕೆಲಸ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುವಂಥದ್ದು. ಸಾಲವನ್ನು ನಿಯಂತ್ರಿಸಿ ಹಣದ ಪೂರೈಕೆಯನ್ನು ಯಾವ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಯಂತ್ರಿಸುತ್ತೆ ಅನ್ನೋದನ್ನು ಈಗ ನಾವು ತಿಳ್ಕೊಳ್ಬೇಕು. ಅಂದರೆ ಹಣದ ಪೂರೈಕೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ರೀತಿ ನಿಯಂತ್ರಿಸುತ್ತೆ. ಹಣದ ಪೂರೈಕೆ ಹೆಚ್ಚಾದಾಗ ಅದನ್ನು ಕಡಿಮೆ ಮಾಡಬೇಕು, ಹಣದ ಪೂರೈಕೆ ಕಡಿಮೆಯಾದಾಗ ಅದನ್ನು ಹೆಚ್ಚಿಸಬೇಕು.
ಅಂದರೆ ಇಲ್ಲಿ ಹಣದ ಪೂರೈಕೆ ಅನ್ನೋದು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹಾಗಾದರೆ ಮಾತ್ರ ಆರ್ಥಿಕ ಚಟುವಟಿಕೆಗಳು ಸಮರ್ಪಕವಾಗಿ ನಡೆಯುತ್ತೆ, ದೇಶ ಪ್ರಗತಿಯನ್ನು ಸಾಧಿಸ್ಬೋದು. ಹಣದ ಪೂರೈಕೆ ತುಂಬ ಹೆಚ್ಚಾದರೂ ಕಷ್ಟ, ತುಂಬ ಕಡಿಮೆ ಆದರೂ ಕಷ್ಟ. ಅಂದರೆ ಹಣದ ಪೂರೈಕೆ ಹೆಚ್ಚಾದರೆ ಹಣದುಬ್ಬರದ ಸಮಸ್ಯೆ ಉಂಟಾಗುತ್ತೆ, ಹಣದ ಪೂರೈಕೆ ಅತ್ಯಂತ ಕಡಿಮೆ ಆದರೆ ಹಣದ ಕುಗ್ಗುವಿಕೆ ಕೂಡ ಉಂಟಾಗುತ್ತೆ. ಇದು ಎರಡೂ ಕೂಡ ದೇಶದ ಪ್ರಗತಿಗೆ ಒಳ್ಳೆಯದಲ್ಲ. ಅದಕ್ಕೆ ನಾನು ಹೇಳಿದ್ದು, ಹಣದ ಪೂರೈಕೆಯನ್ನು ಒಂದು ನಿರ್ದಿಷ್ಟ ಮಟ್ಟದಲ್ಲಿ ಕಾಪಾಡಿಕೊಂಡು ಬರುವಂತಹ ಕೆಲಸ ಯಾರದಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಅದಕ್ಕೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಕ್ರಮಗಳನ್ನು ಕೈಗೊಳ್ಳುತ್ತೆ ಅದನ್ನು ನಾವು ಈಗ ತಿಳ್ಕೊಳ್ಳೋಣ. ಈಗ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ರೀತಿ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ, ಅದಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಬಳಸುವಂತಹ ಸಾಧನಗಳು ಯಾವುದೆಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇದನ್ನೇ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸಾಲ ನಿಯಂತ್ರಣ ನೀತಿ ಅಂತ ಹೇಳೋದು. ಸಾಲವನ್ನು ನಿಯಂತ್ರಿಸೋದಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಸರಿಸುವಂತಹ ಕ್ರಮಗಳು. ಓಕೆ, ಹಣದ ಪೂರೈಕೆಯನ್ನು ನಿಯಂತ್ರಿಸೋದಕ್ಕೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಸರಿಸುವಂತಹ ಸಾಧನಗಳನ್ನು ನಾವು ಎರಡು ಭಾಗಗಳಾಗಿ ವರ್ಗೀಕರಿಸ್ಬೋದು. ವಿಶಾಲವಾಗಿ ಎರಡು ಭಾಗಗಳಾಗಿ ವರ್ಗೀಕರಿಸ್ಬೋದು. ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ವಿಧಾನಗಳು. ಇಲ್ಲಿ ಪರಿಮಾಣಾತ್ಮಕ ವಿಧಾನ ಅಂತ ಹೇಳಿದರೆ ಸಾಲದ ಪ್ರಮಾಣವನ್ನು ನಿಯಂತ್ರಿಸೋದು. ಅಂದರೆ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತಹ ಸಾಲದ ಪ್ರಮಾಣವನ್ನು ಕಡಿಮೆ ಮಾಡೋದು, ಅದರ ಗಾತ್ರವನ್ನು ಕಡಿಮೆ ಮಾಡೋದು. ಈ ರೀತಿ ಸಾಲದ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ವಿಧಾನಗಳಿಗೆ ನಾವೇನಂತ ಹೇಳ್ತೇವೆ, ಪರಿಮಾಣಾತ್ಮಕ ವಿಧಾನಗಳು ಅಂತ ಹೇಳ್ತೇವೆ. ಈ ಪರಿಮಾಣಾತ್ಮಕ ವಿಧಾನಗಳಲ್ಲಿ ಬಹಳ ಮುಖ್ಯವಾದ 3 ಸಾಧನಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದರೆ ಮೀಸಲು ಅನುಪಾತ. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲೇ ನಾನು ಹೇಳಿದ ಹಾಗೆ ವಾಣಿಜ್ಯ ಬ್ಯಾಂಕುಗಳನ್ನೆಲ್ಲ ತಾನು ನಿಯಂತ್ರಿಸುತ್ತೆ. ಅಂದರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಕೂಡ ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ತನ್ನ ಒಂದು ಖಾತೆಯನ್ನು ಹೊಂದಿರಬೇಕು. ಈ ಖಾತೆಯಲ್ಲಿ ನಿರ್ದಿಷ್ಟ ಮೊತ್ತದ ಹಣವನ್ನು ಮೀಸಲಾಗಿ, ರಿಸರ್ವ್ ಅಂತ ಹೇಳ್ತೀವಿ, ಮೀಸಲಾಗಿ ಇಡಬೇಕು. ಈ ರೀತಿ ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಗದು ಹಣವನ್ನು ಮೀಸಲಾಗಿ ಇಟ್ಟಿರುತ್ತೆ. ಹಾಗೆಯೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿರ್ದೇಶನದಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದಷ್ಟು ಪ್ರಮಾಣದಲ್ಲಿ ನಿರ್ದಿಷ್ಟ ಮೊತ್ತದ ಹಣವನ್ನು ತನ್ನ ಬಳಿ ಕೂಡ ಮೀಸಲಾಗಿ ಇಟ್ಟಿರುತ್ತೆ. ಯಾವುದು? ವಾಣಿಜ್ಯ ಬ್ಯಾಂಕುಗಳು. ಈಗ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತಹ ಸಾಲವನ್ನು ನಿಯಂತ್ರಿಸೋದಕ್ಕೆ ಈ ಒಂದು ಮೀಸಲು ಅನುಪಾತವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಸಾಧನವಾಗಿ ಬಳಸಿಕೊಳ್ಳುತ್ತೆ. ಮೀಸಲು ಅನುಪಾತ ಅಂತ ಹೇಳಿದರೆ ಯಾವ ಅನುಪಾತದಲ್ಲಿ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಕೂಡ ತನ್ನ ಬಳಿ ಮತ್ತು ಕೇಂದ್ರ ಬ್ಯಾಂಕಿನಲ್ಲಿರುವ ತನ್ನ ಖಾತೆಯಲ್ಲಿ ಹಣವನ್ನು ಮೀಸಲಾಗಿ ಇಟ್ಟಿರುತ್ತೆ ಅಂತ. ಆ ಮೀಸಲಿನ ಒಂದು ಪ್ರಮಾಣವನ್ನು ನಾವು ಮೀಸಲು ಅನುಪಾತ ಅಂತ ಹೇಳ್ತೇವೆ. ಈ ಮೀಸಲು ಅನುಪಾತದಲ್ಲಿ 2 ವಿಧಗಳಿವೆ. SLR ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ದ್ರವ್ಯತಾ ಅನುಪಾತ ಅಂತ ಹೇಳ್ತೀವಿ. ಶಾಸನಬದ್ಧ ದ್ರವ್ಯತಾ ಅನುಪಾತ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, SLR ಅಂತಲೇ ಅದನ್ನು ನಾವು ಹೇಳೋದು. ಎರಡನೇದು CRR, ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ. ಇಲ್ಲಿ SLR ಅಂತ ಹೇಳಿದರೆ ಯಾವುದು? ಶಾಸನಬದ್ಧ ದ್ರವ್ಯತಾ ಅನುಪಾತ. ಅಂದರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದಷ್ಟು ಪ್ರಮಾಣದಲ್ಲಿ, ಅಂದರೆ ಶೇಕಡ ಇಷ್ಟನ್ನು ನೀವು SLR ರೂಪದಲ್ಲಿ ನಿಮ್ಮ ಬಳಿ ಇಟ್ಕೊಳ್ಬೇಕು ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳುತ್ತೆ. ಸೊ ಅದರ ಪ್ರಕಾರ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಕೂಡ ತನ್ನಲ್ಲೇ ಮೀಸಲಾಗಿ ಇಟ್ಟಿರುವಂತಹ ಹಣದ ಪ್ರಮಾಣಕ್ಕೆ ನಾವೇನಂತ ಹೇಳೋದು? SLR ಅಂತ ಹೇಳೋದು, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ದ್ರವ್ಯತಾ ಅನುಪಾತ. ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಕೂಡ ತನ್ನ ಬಳಿ
ಇಟ್ಟುಕೊಂಡಿರುವಂತಹ ಮೀಸಲು ಹಣದ ಪ್ರಮಾಣ. ಅದು ಎಷ್ಟು ಬೇಕಾದರೂ ಆಗಿರ್ಬೋದು, 10%, 15%, 20%. ರಿಸರ್ವ್ ಬ್ಯಾಂಕ್ ಯಾವ ರೀತಿ ಅದನ್ನು ನಿಗದಿಪಡಿಸುತ್ತೋ ಅಷ್ಟು ಪ್ರಮಾಣದ ತನ್ನ ಒಟ್ಟು ಠೇವಣಿಯ ಹಣದಲ್ಲಿ ಅಷ್ಟು ಮೊತ್ತದ ಹಣವನ್ನು ವಾಣಿಜ್ಯ ಬ್ಯಾಂಕು ತನ್ನ ಬಳಿ ಮೀಸಲಾಗಿ ಇಟ್ಟಿರಬೇಕು. ಆ ಹಣವನ್ನು ಸಾಲ ಕೊಡೋದಕ್ಕೆ ಬಳಸಲಿಕ್ಕಿಲ್ಲ. ಅದು ಮೀಸಲು ಅಂತ ಹೇಳಿದ್ರೆ ರಿಸರ್ವ್ ಅಂದರೆ ಅದನ್ನು ನಾವು ಸಾಲ ಕೊಡೋದಕ್ಕೆ ಬಳಸೋದಿಲ್ಲ. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದಷ್ಟು ಪ್ರಮಾಣದ ಹಣವನ್ನು ಯಾವಾಗಲೂ ಅದು ಕಾಯ್ದಿರಿಸಬೇಕು, ತನ್ನ ಬಳಿಯೇ ಕಾಯ್ದಿರಿಸಬೇಕು. ಆ ಒಂದು ಹಣದ ಪ್ರಮಾಣಕ್ಕೆ SLR ಅಂತ ಹೇಳೋದು. ಹಾಗೆಯೇ ಕ್ಯಾಶ್ ರಿಸರ್ವ್ ರೇಷಿಯೋ, ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಕೂಡ ಭಾರತೀಯ ರಿಸರ್ವ್ ಬ್ಯಾಂಕಿನ ಬಳಿ ನಿರ್ದಿಷ್ಟ ಮೊತ್ತದ ಹಣವನ್ನು ಮೀಸಲಾಗಿ ಇಟ್ಟಿರಬೇಕು. ನಗದು ಮೀಸಲು ಅನುಪಾತ CRR ಅಂತ ಹೇಳಿದರೆ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿದರೆ ನಗದು ಮೀಸಲು ಅನುಪಾತ. ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕಿನಲ್ಲಿ ನಿರ್ದಿಷ್ಟ ಮೊತ್ತದ ಹಣವನ್ನು ಮೀಸಲಾಗಿ ಇಟ್ಟಿರುತ್ತೆ. ಕ್ಲಿಯರ್ ಆಯ್ತಲ್ಲ ಇದು? ಸೊ ಇದೆರಡನ್ನು ಒಟ್ಟಿಗೆ ನಾವೇನಂತ ಹೇಳೋದಂದರೆ ಮೀಸಲು ಅನುಪಾತ ಅಂತ ಹೇಳಿದ್ವಿ. SLR ಮತ್ತು CRR ಅನ್ನು ಒಟ್ಟಿಗೆ ನಾವು ಮೀಸಲು ಅನುಪಾತ ಅಂತ ಹೇಳೋದು. ಈಗ ವಿಷಯ ಏನಂತ ಹೇಳಿದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಮೀಸಲು ಅನುಪಾತವನ್ನು ಯಾವ ರೀತಿ ಸಾಲ ನಿಯಂತ್ರಣದ ಸಾಧನವಾಗಿ ಬಳಸುತ್ತೆ, ಯಾವ ರೀತಿ ಈ ಒಂದು ಸಾಧನವನ್ನು ಬಳಸಿ ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತೆ ಅಂತ ಒಂದು ಉದಾಹರಣೆಯನ್ನು ನಾವು ತಗೊಳ್ಳುವ. ಈಗ SLR ಮತ್ತು CRR ಒಟ್ಟಿಗೆ ಹೇಳ್ತೇನೆ ನಾನು. 10% ಇದೆ ಅಂತ ಇಟ್ಕೊಳ್ಳು. ಅದರ ಅರ್ಥ ಏನು? ವಾಣಿಜ್ಯ ಬ್ಯಾಂಕು ಪ್ರತಿ 100 ರೂಪಾಯಿಯಲ್ಲಿ 10 ರೂಪಾಯಿಯನ್ನು ಮೀಸಲಾಗಿ ಇಟ್ಕೊಳ್ಬೇಕು ಅಂತ. ಅಂದರೆ ಪ್ರತಿ 100 ರೂಪಾಯಿ ಠೇವಣಿ ಬಂದಾಗ 10 ರೂಪಾಯಿಯನ್ನು ತನ್ನ ಬಳಿಯೇ ಇಟ್ಕೊಂಡು ಉಳಿದ 90 ಮಾತ್ರ ಸಾಲವಾಗಿ ಕೊಡ್ಬೋದು. ಠೇವಣಿಯಾಗಿ ಬಂದ ಹಣವನ್ನು ವಾಣಿಜ್ಯ ಬ್ಯಾಂಕುಗಳು ಅವಶ್ಯಕತೆ ಇದ್ದವರಿಗೆ ಸಾಲವಾಗಿ ಕೊಡುತ್ತೆ. ಇದೇ ಸಾಲ ಸೃಷ್ಟಿ. ಮುಂದೆ ನಿಮ್ಗೆ ಅದು ಡೀಟೇಲ್ ಆಗಿ ಬರುತ್ತೆ, ಯಾವ ರೀತಿ ವಾಣಿಜ್ಯ ಬ್ಯಾಂಕುಗಳು ಸಾಲ ಸೃಷ್ಟಿಯನ್ನು ಮಾಡುತ್ತೆ ಅಂತ. ಆಗ ನಿಮಗೆ ಇದು ಕೂಡ ಮತ್ತಷ್ಟು ಸ್ಪಷ್ಟವಾಗುತ್ತೆ. ಓಕೆ, ಈಗ ಇಲ್ಲಿ SLR ಮತ್ತು CRR 10% ಅಂತ ಇದ್ದರೆ ಪ್ರತಿ 100 ರೂಪಾಯಲ್ಲಿ 10 ಮೀಸಲಾಗಿ ಇಟ್ಟು 90 ಮಾತ್ರ ಸಾಲ ಕೊಡುತ್ತೆ. ಈಗ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಹೆಚ್ಚಿದೆ ಅಂತ ಊಹಿಸ್ಕೊಳ್ಳಿ. ಹಣದ ಪೂರೈಕೆ ತುಂಬ ಹೆಚ್ಚಾಗಿದೆ, ಹಣದುಬ್ಬರ ಆಗ್ತಾ ಉಂಟು. ಈಗ ರಿಸರ್ವ್ ಬ್ಯಾಂಕ್ ಏನು ಮಾಡಬೇಕು? ಹಣದುಬ್ಬರವನ್ನು ಕಡಿಮೆ ಮಾಡಬೇಕು, ಹಣದ ಪೂರೈಕೆಯನ್ನು ಕಡಿಮೆ ಮಾಡಬೇಕು. ಹಣದ ಪೂರೈಕೆಯನ್ನು ಕಡಿಮೆ ಮಾಡಬೇಕಾದಾಗ ಏನು ಮಾಡುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮೀಸಲು ಅನುಪಾತವನ್ನು 10%ನಿಂದ 20%ಗೆ ಹೆಚ್ಚಿಸಿ ಬಿಡುತ್ತೆ. ಅರ್ಥ ಆಯ್ತಲ್ಲ? 10%ರಿಂದ 20%ಗೆ ಹೆಚ್ಚಿಸಿದಾಗ ಈಗ ವಾಣಿಜ್ಯ ಬ್ಯಾಂಕುಗಳು ಏನು ಮಾಡಬೇಕಾಗುತ್ತೆ? ಪ್ರತಿ 100 ರೂಪಾಯಿಯಲ್ಲಿ 20 ರೂಪಾಯಿಯನ್ನು ಮೀಸಲಾಗಿ ಇಟ್ಕೊಂಡು 80 ರೂಪಾಯಿಯನ್ನು ಮಾತ್ರ ಸಾಲ ಕೊಡೋದಕ್ಕೆ ಸಾಧ್ಯ. ಗೊತ್ತಾಯ್ತಲ್ಲ? ಯಾವಾಗ ಮೀಸಲು ಅನುಪಾತವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಹೆಚ್ಚಿಸುತ್ತೋ ಆಗ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ. ವಾಣಿಜ್ಯ ಬ್ಯಾಂಕುಗಳು ಹೆಚ್ಚು ಸಾಲ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಡ್ಡಾಯವಾಗಿ ಅದು 100ರಲ್ಲಿ 20 ರೂಪಾಯಿಯನ್ನು ತನ್ನ ಬಳಿ ಮೀಸಲಾಗಿ ಇಡಬೇಕು ಮತ್ತು ಕೇಂದ್ರ ಬ್ಯಾಂಕಿನಲ್ಲಿ ಮೀಸಲಾಗಿ ಇಡಬೇಕು. ಈ ನಗದು ಮೀಸಲನ್ನು ಕಡ್ಡಾಯವಾಗಿ ಇಡಬೇಕಾದ ಕಾರಣ ಉಳಿದ ಮೊತ್ತವನ್ನು ಮಾತ್ರ ಸಾಲವಾಗಿ ಕೊಡಬಹುದು. ಸೊ ಹಾಗಾಗಿ ಯಾವಾಗ SLR ಮತ್ತು CRRನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಹೆಚ್ಚಿಸುತ್ತೋ ಆಗ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯ ಸಾಮರ್ಥ್ಯ ಕಡಿಮೆ ಆಗುತ್ತೆ. ವಾಣಿಜ್ಯ ಬ್ಯಾಂಕುಗಳು ಕಡಿಮೆ ಸಾಲವನ್ನು ಕೊಡುತ್ತೆ. ಆಗ ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿ ಇರುವಂತಹ ಹಣದ ಪೂರೈಕೆ ತನ್ನಿಂದ ತಾನೇ ಕಡಿಮೆಯಾಗುತ್ತೆ. ಸೊ ಈ ರೀತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೀಸಲು ಅನುಪಾತವನ್ನು ಬಳಸುವ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ, ಹೆಚ್ಚಿದ್ದಾಗ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿ ಕೂಡ ಬರಬಹುದು. ಹಣದ ಪೂರೈಕೆ ತೀರಾ ಕಡಿಮೆಯಾಗಿ ಹಣದ ಕುಗ್ಗುವಿಕೆ ಆಗುವಂತಹ ಸಂದರ್ಭಗಳಲ್ಲಿ SLR ಮತ್ತು CRRನ್ನು ಏನು ಮಾಡ್ಬೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡಿಮೆ ಮಾಡ್ಬೋದು. ಕಡಿಮೆ ಮಾಡಿದಾಗ ಏನಾಗುತ್ತೆ? ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅವು ಹೆಚ್ಚು ಸಾಲವನ್ನು ಕೊಡ್ಬೋದು. ಆಗ ಹಣದ ಪೂರೈಕೆ ಹೆಚ್ಚಾಗುತ್ತೆ. ಅದನ್ನೇ ನಾನು ಆಗ ಹೇಳಿದ್ದು, ಹಣದ ಪೂರೈಕೆ ಹೆಚ್ಚಿದ್ದಾಗ ಅದನ್ನು ಕಡಿಮೆ ಮಾಡೋದಕ್ಕೆ, ಹಣದ ಪೂರೈಕೆ ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡೋದಕ್ಕೆ ಬಳಸುವಂತಹ ಸಾಧನಗಳು ಇವು.
ಗೊತ್ತಾಯ್ತಲ್ಲ, ಇದು ನಗದು ಮೀಸಲು ಅನುಪಾತವನ್ನು ಬಳಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ. ಇದು ಪರಿಮಾಣಾತ್ಮಕ ವಿಧಾನಗಳಲ್ಲಿ ಮೊದಲನೇದು, ಅಂದರೆ ಸಾಲದ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕೆ ಬಳಸುವಂತಹ ಒಂದು ಪ್ರಮುಖವಾದ ವಿಧಾನ. ನಮ್ಮ ದೇಶದಲ್ಲಿ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಸಾಧನವನ್ನು ಆಗಾಗ ಬಳಸ್ತಾ ಇರುತ್ತೆ. ಓಕೆ, ಈಗ ಒಂದನೇದಾಯಿತು. ಎರಡನೆಯ ಪರಿಮಾಣಾತ್ಮಕ ವಿಧಾನ ಯಾವುದು ಅಂತ ಹೇಳಿದರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಮುಕ್ತ ಮಾರುಕಟ್ಟೆ ಅಂತ ಹೇಳಿದರೆ ಇಲ್ಲಿ ನಾವು ಬಂಡವಾಳ ಮಾರುಕಟ್ಟೆಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಂಡವಾಳ ಮಾರುಕಟ್ಟೆಯಲ್ಲಿ ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದೆ ನಿಮಗೆ, ಷೇರುಗಳು, ಡಿಬೆಂಚರುಗಳಂತಹ ಭದ್ರತೆಗಳನ್ನು ಮಾರಾಟ ಮಾಡುವ, ತೆಗೆದುಕೊಳ್ಳುವಂತಹ ಕೆಲಸ ಆಗ್ತಾ ಇರುತ್ತೆ ಬಂಡವಾಳ ಮಾರುಕಟ್ಟೆಯಲ್ಲಿ ಅಂತ. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಕಾರದ ಬ್ಯಾಂಕ್ ಆಗಿರೋದ್ರಿಂದ ಸರಕಾರದ ಬಾಂಡುಗಳನ್ನು ಮಾರಾಟ ಮಾಡುವ, ತೆಗೆದುಕೊಳ್ಳುವ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಸ್ವಲ್ಪ ಗಮನ ಇಟ್ಟು ಕೇಳಿ. ಇಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳಿದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸರಕಾರದ ಬಾಂಡುಗಳನ್ನು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವಂತಹ ಕೆಲಸ, ಅದಕ್ಕೆ ನಾವು ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಹೇಳ್ತೇವೆ. ಇದಕ್ಕೋಸ್ಕರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ವಿಧಾನಗಳನ್ನು ಅನುಸರಿಸುತ್ತೆ. ಒಂದು ಔಟ್ರೈಟ್, ಮತ್ತೊಂದು ರೆಪೋ. ಔಟ್ರೈಟ್ ಮತ್ತು ರೆಪೋ ಈ ಎರಡು ವಿಧಾನಗಳನ್ನು ಅನುಸರಿಸಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ನಡೆಸಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ ತಿಳ್ಕೊಳ್ಳೋಣ. ಮೊದಲನೇದು ಔಟ್ರೈಟ್. ಔಟ್ರೈಟ್ ಅಂತ ಹೇಳಿದರೆ ಕೇಂದ್ರ ಬ್ಯಾಂಕು ಸರಕಾರದ ಬಾಂಡುಗಳನ್ನು ಮಾರಾಟ ಮಾಡುವಾಗ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ಮರು ಖರೀದಿ ಮಾಡಿಕೊಳ್ತೇವೆ ಅನ್ನುವ ಭರವಸೆಯನ್ನು ನೀಡದೆ ಅದನ್ನು ಮಾರಾಟ ಮಾಡಿದರೆ, ಅಂದರೆ ಇಲ್ಲಿ ಬಾಂಡುಗಳನ್ನು ಮಾರಾಟ ಮಾಡುವಾಗ ಮತ್ತು ಕೊಂಡುಕೊಳ್ಳುವಾಗ ಯಾವುದೇ ಥರದಲ್ಲೂ ಕೂಡ ಭರವಸೆಗಳನ್ನು ನೀಡದೆ, ಅದನ್ನು ಮರು ಖರೀದಿ ಮಾಡಿಕೊಳ್ತೇವೆ ಅನ್ನುವ ಭರವಸೆಗಳನ್ನು ನೀಡದೆ ಆ ಒಂದು ವ್ಯವಹಾರವನ್ನು ಮಾಡಿದರೆ ಅದಕ್ಕೆ ಔಟ್ರೈಟ್ ಅಂತ ಹೇಳೋದು. ಹಾಗಾಗಿ ಔಟ್ರೈಟ್ ಅನ್ನೋದು ಒಂದು ಶಾಶ್ವತ ಸ್ವರೂಪವನ್ನು ಹೊಂದಿರುವಂತಹ ವ್ಯವಸ್ಥೆ. ಒಮ್ಮೆ ಕೊಂಡುಕೊಂಡ್ರೆ ಮತ್ತೆ ಅದನ್ನು ಮಾರ್ತೇವೆ ಅನ್ನೋ ಗ್ಯಾರಂಟಿ ಇಲ್ಲ, ಒಮ್ಮೆ ಮಾರಿದರೆ ಮತ್ತೆ ಅದನ್ನು ಕೊಂಡುಕೊಳ್ತೇವೆ ಅನ್ನುವ ಗ್ಯಾರಂಟಿಯನ್ನು RBI ಕೊಡೋದಿಲ್ಲ. ಈ ರೀತಿ ಬಾಂಡುಗಳ ಅಂದರೆ ಭದ್ರತೆಗಳ ವ್ಯವಹಾರವನ್ನು ಮಾಡಿದರೆ ಅದಕ್ಕೆ ನಾವು ಔಟ್ರೈಟ್ ಅಂತ ಹೇಳೋದು. ಹಾಗಾಗಿ ಇದು ಶಾಶ್ವತ ಸ್ವರೂಪದ್ದು. ಇದರ ಮೂಲಕ ಹಣದ ಪೂರೈಕೆ ಹೇಗೆ ಕಡಿಮೆಯಾಗುತ್ತೆ ಅಥವಾ ಹೆಚ್ಚಾಗುತ್ತೆ ನೋಡಿ. ಭದ್ರತೆಗಳನ್ನು ಬಂಡವಾಳ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಾಗ, ಈಗ ಸರಕಾರ ತನ್ನ ಬಾಂಡುಗಳನ್ನು ಮಾರಾಟಕ್ಕೆ ಇಟ್ಟಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಕಾರದ ಪರವಾಗಿ ಈ ಕೆಲಸವನ್ನು ಮಾಡುತ್ತೆ. ಸಾರ್ವಜನಿಕರು ಈ ಬಾಂಡುಗಳನ್ನು ಕೊಂಡುಕೊಂಡಾಗ ಏನಾಗುತ್ತೆ, ಹಣ ಸಾರ್ವಜನಿಕರ ಕೈಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ವರ್ಗಾವಣೆ ಆಗುತ್ತೆ. ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾಂಡುಗಳನ್ನು ಮಾರಾಟ ಮಾಡಿದಾಗ, ಸಾರ್ವಜನಿಕರು ಅದನ್ನು ಕೊಂಡುಕೊಂಡಾಗ ಹಣ ಸಾರ್ವಜನಿಕರ ಕೈಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ವರ್ಗಾವಣೆ ಆಗುತ್ತೆ. ಹಾಗೆಯೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬಾಂಡುಗಳನ್ನು ಕೊಂಡುಕೊಂಡಾಗ, ಅಂದರೆ ಜನರಿಂದ ಕೊಂಡುಕೊಂಡಾಗ ವಾಪಸ್ ಏನಾಗುತ್ತೆ, ರಿಸರ್ವ್ ಬ್ಯಾಂಕಿನಲ್ಲಿರುವ ಹಣ ಸಾರ್ವಜನಿಕರಿಗೆ ವರ್ಗಾವಣೆ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ ಹೇಳ್ತಾ ಇರೋದು? ಭದ್ರತೆಗಳನ್ನು ಮಾರಾಟ ಮಾಡಿದಾಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭದ್ರತೆಗಳನ್ನು ಮಾರಾಟ ಮಾಡಿದಾಗ ಹಣ ಅರ್ಥವ್ಯವಸ್ಥೆಯಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗುತ್ತೆ, ಒಳ ಸೇರುವಿಕೆ ಅಂತ ಹೇಳ್ತೇವೆ ನಾವು. ಹಾಗೆಯೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಭದ್ರತೆಗಳನ್ನು ಕೊಂಡುಕೊಂಡಾಗ ಹಣ ಹೊರಹರಿಯುವಿಕೆ, ಅಂದರೆ ಅರ್ಥವ್ಯವಸ್ಥೆಗೆ ವಾಪಸ್ ಬರುತ್ತೆ, ಚಲಾವಣೆಯಲ್ಲಿ ಇರುತ್ತೆ. ಈ ರೀತಿಯ ಒಂದು ವ್ಯವಸ್ಥೆ ಇರುವ ಕಾರಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಸಾಧನವಾಗಿ ಬಳಸ್ಕೊಳ್ತಾ ಇದೆ. ಅಂದರೆ ಯಾವಾಗ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಹೆಚ್ಚಿರುತ್ತೋ ಆಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ,
ಭದ್ರತೆಗಳನ್ನು ಮಾರಾಟ ಮಾಡುತ್ತೆ. ಆಗ ಸಾರ್ವಜನಿಕರು, ಸಂಸ್ಥೆಗಳು ಯಾರು ಬೇಕಾದರೂ ಕೊಂಡ್ಕೊಳ್ಬೋದು. ಖಾಸಗಿ ವ್ಯಕ್ತಿಗಳು, ಸಂಸ್ಥೆಗಳು ಯಾರು ಬೇಕಾದರೂ ಭದ್ರತೆಗಳನ್ನು ಕೊಂಡ್ಕೊಳ್ಬೋದು. ಭದ್ರತೆಗಳನ್ನು ಕೊಂಡುಕೊಂಡಾಗ ಏನಾಯಿತು, ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ವರ್ಗಾವಣೆ ಆಗುತ್ತೆ. ಜನರ ಕೈಯಲ್ಲಿ ಭದ್ರತೆಗಳಿರುತ್ತೆ, ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕೈಯಲ್ಲಿ ಇರುತ್ತೆ. ಹಣದ ಪೂರೈಕೆ ಅಷ್ಟರ ಮಟ್ಟಿಗೆ ಕಡಿಮೆ ಆಯಿತು. ಚಲಾವಣೆಯಲ್ಲಿರುವ ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಹೋಗುತ್ತೆ. ಸೊ ಹಣದ ಪೂರೈಕೆ ಸ್ವಾಭಾವಿಕವಾಗಿ ಕಡಿಮೆಯಾಗುತ್ತೆ. ಈ ಒಂದು ವ್ಯವಸ್ಥೆಯೇ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ಮಾಡುವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನುಸರಿಸುವ ವಿಧಾನಗಳೇ ಔಟ್ರೈಟ್ ಮತ್ತು ರೆಪೋ. ಇವೆರಡರ ನಡುವೆ ಇರುವ ವ್ಯತ್ಯಾಸ ಒಂದೇ. ಔಟ್ರೈಟ್ ಅಂತ ಹೇಳಿದರೆ ಭದ್ರತೆಗಳನ್ನು ಮಾರಾಟ ಮಾಡುವಾಗ ಅದನ್ನು ಮರು ಖರೀದಿ ಮಾಡಿಕೊಳ್ತೇವೆ ಅನ್ನುವ ಯಾವ ಭರವಸೆಯನ್ನು ನೀಡದೆ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಔಟ್ರೈಟ್. ರೆಪೋ ಅಂತ ಹೇಳಿದರೆ ಭದ್ರತೆಗಳನ್ನು ಮಾರಾಟ ಮಾಡುವಾಗ ನಿರ್ದಿಷ್ಟ ಅವಧಿಯ ನಂತರ ನಿರ್ದಿಷ್ಟ ಪ್ರಮಾಣದಲ್ಲಿ ಅದನ್ನು ನಾವು ಮರು ಖರೀದಿ ಮಾಡಿಕೊಳ್ತೇವೆ ಅನ್ನುವ ಒಪ್ಪಂದದ ಆಧಾರದ ಮೇಲೆ ಭದ್ರತೆಗಳ ವ್ಯವಹಾರ ಮಾಡೋದು. ಅದಕ್ಕೆ ನಾವು ರೆಪೋ ಅಂತ ಹೇಳೋದು. ನೀವು ಕೇಳಿರ್ಬೋದು ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅಂತೆಲ್ಲ ಕೇಳಿದ್ದೀರಿ. ರೆಪೋ ದರ ಅಂತ ಹೇಳಿದರೆ ಭದ್ರತೆಗಳನ್ನು ವಾಪಸ್ ಕೊಂಡುಕೊಳ್ಳುವಾಗ ಯಾವ ದರದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಕೊಂಡುಕೊಳ್ಳುತ್ತೋ ಅದನ್ನು ನಾವು ರೆಪೋ ದರ ಅಂತ ಹೇಳೋದು. ಅಂದರೆ ಇದನ್ನು ಮರು ಖರೀದಿ ಒಪ್ಪಂದ ಅಂತ ಹೇಳ್ತೇವೆ. ರೆಪೋವನ್ನು ಏನು ಹೇಳ್ತೇವೆ, ಮರು ಖರೀದಿ ಒಪ್ಪಂದ ಅಂತ. ಅಂದರೆ ಭದ್ರತೆಗಳನ್ನು ಕೊಂಡುಕೊಳ್ಳುವಾಗ, ಮಾರಾಟ ಮಾಡುವಾಗ ಅದನ್ನು ಮರು ಖರೀದಿ ಮಾಡಿಕೊಳ್ತೇವೆ ಅನ್ನುವ ಒಪ್ಪಂದದ ಆಧಾರದ ಮೇಲೆ ಭದ್ರತೆಗಳ ಮಾರಾಟ ಮತ್ತು ಕೊಳ್ಳುವಿಕೆ ನಡೆದರೆ ಅದಕ್ಕೆ ರೆಪೋ ಅಂತ ಹೇಳೋದು. ಮರು ಖರೀದಿ ಒಪ್ಪಂದದ ಆಧಾರದ ಮೇಲೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ಒಂದು ಬಾಂಡುಗಳನ್ನು ಮಾರಾಟ ಮಾಡಿದಾಗ ಸಾರ್ವಜನಿಕರು ಅದನ್ನು ಕೊಂಡುಕೊಳ್ತಾರೆ. ಬಟ್ ಅದರಲ್ಲಿ ಏನಿರುತ್ತೆ, ಒಂದು ನಿರ್ದಿಷ್ಟ ಅವಧಿಯ ನಂತರ ಅದನ್ನು ವಾಪಸ್ ಕೊಂಡುಕೊಳ್ಳುವ ಭರವಸೆ ಇರುತ್ತೆ. ಔಟ್ರೈಟಲ್ಲಿ ಆ ಭರವಸೆ ಇರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇದು ಶಾಶ್ವತ ಸ್ವರೂಪದ್ದು ಅಂತ. ಒಮ್ಮೆ ಕೊಂಡುಕೊಂಡ್ರೆ ಮುಗೀತು, ಅಥವಾ ಮಾರಿದರೆ ಮುಗೀತು. ಭರವಸೆ ಇಲ್ಲ ಇದರಲ್ಲಿ, ವಾಪಸ್ ಕೊಂಡುಕೊಳ್ತೇವೆ ಅನ್ನುವ ಭರವಸೆ ಔಟ್ರೈಟಲ್ಲಿ ಇರುವುದಿಲ್ಲ. ಆದರೆ ರೆಪೋದಲ್ಲಿ ಅದು ಇರುತ್ತೆ. ಗೊತ್ತಾಯ್ತಲ್ಲ? ಹಾಗಾಗಿ ಈ ಎರಡೂ ವಿಧಾನಗಳನ್ನು ಅನುಸರಿಸಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂತ ಹೇಳಿದರೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ. ಸೊ ಇದು ಎರಡನೆಯ ವಿಧಾನ. ಈಗ ನಾವು ಮೂರನೆಯ ವಿಧಾನಕ್ಕೆ ಬರುವ ಬ್ಯಾಂಕು ದರದ ನೀತಿ. ಇಲ್ಲಿ ಬ್ಯಾಂಕು ದರ ಅಂದರೆ ಏನು ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಬೇಕು. ಬ್ಯಾಂಕು ದರ ಅಂತ ಹೇಳಿದರೆ ವಾಣಿಜ್ಯ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ಸಾಲ ಪಡೆಯುವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಿಧಿಸುವ ಬಡ್ಡಿ ದರ. ಈಗ ನಾವು ನಮ್ಮ ವಾಣಿಜ್ಯ ಬ್ಯಾಂಕಿಗೆ ಹೋಗಿ ಸಾಲ ಪಡೆಯುವಾಗ ಬ್ಯಾಂಕು ಸುಮ್ಮನೆ ಕೊಡುತ್ತಾ ಸಾಲ? ನಿರ್ದಿಷ್ಟ ಬಡ್ಡಿ ದರವನ್ನು ನಿಗದಿಪಡಿಸಿ ಅದನ್ನು ವಿಧಿಸುತ್ತೆ ತಾನೆ. ಅದೇ ರೀತಿ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಸಾಲ ಪಡೆಯುವಾಗ ಕೇಂದ್ರ ಬ್ಯಾಂಕು ಒಂದು ನಿರ್ದಿಷ್ಟ ಬಡ್ಡಿ ದರವನ್ನು ನಿಗದಿಪಡಿಸುತ್ತೆ, ಸುಮ್ಮನೆ ಸಾಲ ಕೊಡುವುದಿಲ್ಲ. ಆ ಬಡ್ಡಿ ದರಕ್ಕೆ ಏನಂತ ಹೇಳೋದು, ಬ್ಯಾಂಕು ದರ ಅಂತ ಹೇಳೋದು. ಈ ಬ್ಯಾಂಕು ದರ ಅನ್ನುವ ಒಂದು ವ್ಯವಸ್ಥೆಯನ್ನು ಅಥವಾ ಆ ಒಂದು ಬಡ್ಡಿ ದರವನ್ನು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣದ ಪೂರೈಕೆಯನ್ನು ನಿಯಂತ್ರಿಸೋದಕ್ಕೆ ಬಳಸ್ಕೊಳ್ಳುತ್ತೆ. ಯಾವ ರೀತಿ ಬಳಸ್ಕೊಳ್ಳುತ್ತೆ? ಉದಾಹರಣೆಗೆ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಹೆಚ್ಚು ಇದೆ ಅಂತ ಊಹಿಸ್ಕೊಳ್ಳಿ. ಹಣದ ಪೂರೈಕೆ ಹೆಚ್ಚು ಇದ್ದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಬೇಕೀಗ? ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ಕಡಿಮೆ ಮಾಡಬೇಕು. ವಾಣಿಜ್ಯ ಬ್ಯಾಂಕುಗಳು ಸಾಲ ಸೃಷ್ಟಿಯನ್ನು ಕಡಿಮೆ ಮಾಡಬೇಕಾದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೊಡುವಂತಹ ಸಾಲ ದುಬಾರಿ ಆಗಬೇಕು. ಯಾವಾಗ ದುಬಾರಿ ಆಗುತ್ತೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಬ್ಯಾಂಕು ದರವನ್ನು ಹೆಚ್ಚಿಸಿದಾಗ. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ? ಹಣದ ಪೂರೈಕೆ ಹೆಚ್ಚಿದ್ದಾಗ ಬ್ಯಾಂಕು ದರವನ್ನು ಹೆಚ್ಚಿಸುತ್ತೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವ ಸಾಲದ ಮೇಲಿನ ಬಡ್ಡಿ ದರವನ್ನು ಹೆಚ್ಚಿಸುತ್ತೆ. ಈಗೇನಾಯಿತು? ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲ ಪಡಿಬೇಕಾದ್ರೆ ಹೆಚ್ಚು ಬಡ್ಡಿಯನ್ನು ಕೊಡಬೇಕು. ಈಗ ಸಾಲ ದುಬಾರಿ ಆಯಿತು ತಾನೆ. ಹೆಚ್ಚು ಬಡ್ಡಿಯನ್ನು ಕೊಟ್ಟು ಸಾಲ ಪಡ್ಕೊಂಡು ಸಾಲವನ್ನು ಸಾರ್ವಜನಿಕರಿಗೆ ನೀಡುವಾಗ ವಾಣಿಜ್ಯ ಬ್ಯಾಂಕುಗಳಿಗೆ ಅದು ಕಷ್ಟ ಆಗುತ್ತೆ. ಅಂದರೆ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕು ದರವನ್ನು ಹೆಚ್ಚಿಸುತ್ತೋ, ಅಂದರೆ ಬಡ್ಡಿ ದರವನ್ನು ಹೆಚ್ಚಿಸುತ್ತೋ, ಆಗ ವಾಣಿಜ್ಯ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಡೆಯುವ ಸಾಲದ ಪ್ರಮಾಣ ತನ್ನಿಂದ ತಾನೇ ಕಡಿಮೆ ಆಗುತ್ತೆ.
ವಾಣಿಜ್ಯ ಬ್ಯಾಂಕುಗಳು ಯಾವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸಾಲವನ್ನು ಕಡಿಮೆ ಪಡ್ಕೊಳ್ಳುತ್ತೋ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಗೆ ಕೂಡ ಕಡಿಮೆ ಪ್ರಮಾಣದಲ್ಲಿ ಸಾಲವನ್ನು ನೀಡುತ್ತೆ. ಆಗೇನಾಯ್ತಲ್ಲಿ ಸಾಲ ಸೃಷ್ಟಿಯ ಸಾಮರ್ಥ್ಯ ಕಡಿಮೆ ಆಯಿತು ವಾಣಿಜ್ಯ ಬ್ಯಾಂಕುಗಳಿಗೆ. ಬ್ಯಾಂಕು ದರವನ್ನು ಹೆಚ್ಚಿಸುವ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳ ಸಾಲ ಸೃಷ್ಟಿಯನ್ನು ಕಡಿಮೆ ಮಾಡುತ್ತೆ. ಆ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ. ಇದಕ್ಕೆ ವಿರುದ್ಧವಾದ ಪರಿಸ್ಥಿತಿ ಕೂಡ ಬರುತ್ತೆ. ಕೆಲವೊಮ್ಮೆ ಹಣದ ಪೂರೈಕೆ ತುಂಬ ಕಡಿಮೆ ಇದ್ದಾಗ ಬ್ಯಾಂಕು ದರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡಿಮೆ ಮಾಡುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡ್ಬೋದು. ಆಗ ವಾಣಿಜ್ಯ ಬ್ಯಾಂಕುಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಡೆಯುವ ಸಾಲ ಅಗ್ಗ ಆಗುತ್ತೆ. ಆಗ ಅದು ಹೆಚ್ಚು ಸಾಲವನ್ನು ಪಡ್ಕೊಂಡು ಸಾರ್ವಜನಿಕರಿಗೆ ಹೆಚ್ಚು ಸಾಲವನ್ನು ಕೊಡುತ್ತೆ. ಆಗ ಹಣದ ಪೂರೈಕೆ ತನ್ನಿಂದ ತಾನೇ ಹೆಚ್ಚಾಗುತ್ತೆ. ಸೊ ಹೀಗೆ ಬ್ಯಾಂಕು ದರದ ನೀತಿಯ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲದ ಪ್ರಮಾಣವನ್ನು ನಿಯಂತ್ರಿಸುತ್ತೆ. ಬ್ಯಾಂಕು ದರವನ್ನು ಹೆಚ್ಚಿಸುವ ಮೂಲಕ ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತೆ. ಗೊತ್ತಾಯ್ತಲ್ಲ? ಹೀಗೆ ಹಣದ ಪೂರೈಕೆಯನ್ನು ನಿಯಂತ್ರಿಸುವಂತಹ ಪರಿಮಾಣಾತ್ಮಕ ವಿಧಾನಗಳಲ್ಲಿ ಮುಖ್ಯವಾದ 3 ವಿಧಾನಗಳು ಇದು. ಮೀಸಲು ಅನುಪಾತ, ಅದರಲ್ಲಿ SLR ಮತ್ತು CRR, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಅದರಲ್ಲಿ ಔಟ್ರೈಟ್ ಮತ್ತು ರೆಪೋ, ಹಾಗೆ ಬ್ಯಾಂಕು ದರದ ನೀತಿ. ಈ 3 ಪರಿಮಾಣಾತ್ಮಕ ವಿಧಾನಗಳನ್ನು ಬಳಸುವ ಮೂಲಕ ಹಣದ ಪೂರೈಕೆಯ ಪ್ರಮಾಣವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಯಂತ್ರಿಸುತ್ತೆ. ಇಲ್ಲಿ ಒಂದು ಮುಖ್ಯ ಅಂಶ ಏನಂತ ಹೇಳಿದರೆ, ಈ ಪರಿಮಾಣಾತ್ಮಕ ವಿಧಾನಗಳು ಅನ್ನೋದು ಕಡ್ಡಾಯ ಸ್ವರೂಪವನ್ನು ಹೊಂದಿರುತ್ತೆ. ಅಂದರೆ ಯಾವಾಗ SLR ಮತ್ತು CRR ಅನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬದಲಾಯಿಸುತ್ತೋ, ಬ್ಯಾಂಕು ದರವನ್ನು ಬದಲಾಯಿಸುತ್ತೋ ಅಥವಾ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ಮಾಡುತ್ತೆ, ಇದೆಲ್ಲವೂ ಕೂಡ ಕಡ್ಡಾಯವಾಗಿರುತ್ತೆ. ಅಂದರೆ ವಾಣಿಜ್ಯ ಬ್ಯಾಂಕುಗಳು ಅದನ್ನು ಅನುಸರಿಸಬೇಕಾಗುತ್ತೆ. ಯಾಕೆಂದರೆ ಇದು ಸಾಲದ ಪ್ರಮಾಣವನ್ನು ಕಡಿಮೆ ಮಾಡುವಂತಹ ಪರಿಮಾಣಾತ್ಮಕ ವಿಧಾನ ಆಗಿರೋದ್ರಿಂದ. ನಮ್ಮ ಅರ್ಥವ್ಯವಸ್ಥೆಯಲ್ಲೂ ಕೂಡ ಬಹಳಷ್ಟು ಸರ್ತಿ RBI ಈ ವಿಧಾನವನ್ನು ಅನುಸರಿಸಿದೆ ಮತ್ತು ಹಣದ ಪೂರೈಕೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿ ಕೂಡ ಆಗಿದೆ. ಓಕೆ, ಸೊ ಇದಿಷ್ಟು ಪರಿಮಾಣಾತ್ಮಕ ವಿಧಾನ. ಈಗ ನಾವು ಹಣದ ಪೂರೈಕೆಯನ್ನು ನಿಯಂತ್ರಿಸುವಂತಹ 2ನೇ ವಿಧಾನಕ್ಕೆ ಹೋಗುವ. ಅದು ಯಾವುದಂತ ಹೇಳಿದರೆ ಗುಣಾತ್ಮಕ ವಿಧಾನ. ಗುಣಾತ್ಮಕ ವಿಧಾನ ಅಂತ ಹೇಳಿದರೆ ಸಾಲದ ಗುಣಮಟ್ಟವನ್ನು ಹೆಚ್ಚಿಸುವಂತಹ ವಿಧಾನ. ಏನು ಸಾಲದ ಗುಣಮಟ್ಟ ಅಂತ ಹೇಳಿದರೆ? ಸಾಲದ ಗುಣಮಟ್ಟ ಅಂತ ಹೇಳಿದರೆ ಸಾಲದ ಹಣ ಉತ್ಪಾದಕ ಚಟುವಟಿಕೆಗಳಿಗೆ ಹೋಗಬೇಕು. ಅಂದರೆ ಜನರು ಅಥವಾ ಸಂಸ್ಥೆಗಳು ಉತ್ಪಾದಕ ಚಟುವಟಿಕೆಗಳಿಗೋಸ್ಕರ ಸಾಲ ಪಡೆಯುವಂತೆ ಆಗಬೇಕು. ಅದರಿಂದ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತಹ ಸಾಲಗಳು ಅನುತ್ಪಾದಕ ಉದ್ದೇಶಗಳಿಗೆ ಹೋಗದೆ ಅದನ್ನು ಉತ್ಪಾದಕ ಉದ್ದೇಶಗಳಿಗೋಸ್ಕರ ಬಳಸುವಂತಹ ಒಂದು ವ್ಯವಸ್ಥೆಗೆ ನಾವೇನಂತ ಹೇಳೋದು? ಗುಣಾತ್ಮಕ ವಿಧಾನಗಳು ಅಂತ ಹೇಳೋದು. ಅಂದರೆ ಸಾಲದ ಗುಣಮಟ್ಟವನ್ನು ಹೆಚ್ಚಿಸುವುದು, ಉತ್ಪಾದಕ ಉದ್ದೇಶಗಳಿಗೋಸ್ಕರ ಆ ಒಂದು ಸಾಲ ಬಳಕೆಯಾಗುವಂತೆ ಮಾಡೋದನ್ನು ನಾವು ಗುಣಾತ್ಮಕ ವಿಧಾನಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ಸಾಲದ ಪ್ರಮಾಣವನ್ನು ಪರಿಮಾಣಾತ್ಮಕ ವಿಧಾನಗಳ ಮೂಲಕ RBI ನಿಯಂತ್ರಿಸುತ್ತೆ. ಹಾಗೆ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲದ ಗುಣಮಟ್ಟ ಹೆಚ್ಚಾಗೋದಕ್ಕೋಸ್ಕರ ಗುಣಾತ್ಮಕ ವಿಧಾನವನ್ನು ಅನುಸರಿಸುತ್ತೆ. ಯಾವುದೆಲ್ಲ ಗುಣಾತ್ಮಕ ವಿಧಾನಗಳು? ಬೇಕಾದಷ್ಟು ವಿಧಾನಗಳಿವೆ. ಅದರಲ್ಲಿ ಮುಖ್ಯವಾದ 3 ವಿಧಾನಗಳ ಬಗ್ಗೆ ಈಗ ನಾವು ಇಲ್ಲಿ ತಿಳ್ಕೊಳ್ಳುವ. ಮೊದಲನೇದು ಸೀಮಾಂತ ಅಗತ್ಯದ ನಿರ್ಧಾರ. ಏನು ಸೀಮಾಂತ ಅಗತ್ಯ ಅಂತ ಹೇಳಿದರೆ, ಈಗ ನಾವು ವಾಣಿಜ್ಯ ಬ್ಯಾಂಕಿಗೆ ಯಾವುದಾದರೂ ಒಂದು ಭದ್ರತೆಯನ್ನು ಕೊಟ್ಟು ಸಾಲ ಪಡಿಬೋದು. ಉದಾಹರಣೆಗೆ ಚಿನ್ನದ ಆಭರಣಗಳಾಗಿರ್ಬೋದು, ಅಂದರೆ ಚಿನ್ನ ಆಗಿರಬಹುದು, ಅಥವಾ ನಮ್ಮ ಜಮೀನು, ಕಟ್ಟಡ, ಇವುಗಳ ಪತ್ರಗಳಾಗಿರ್ಬೋದು. ಇವುಗಳನ್ನು ಭದ್ರತೆಯಾಗಿ ಇಟ್ಟು ನಾವು ಬ್ಯಾಂಕುಗಳಿಂದ ಸಾಲ ಪಡಿಬೋದು. ಚಿನ್ನವನ್ನು ಅಡವಾಗಿಟ್ಟು ಸಾಲ ಪಡೆಯೋದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ನಾವು ಹೀಗೆ ಭದ್ರತೆಗಳನ್ನು ಕೊಟ್ಟು ಸಾಲ ಪಡೆಯುವಾಗ ವಾಣಿಜ್ಯ ಬ್ಯಾಂಕುಗಳು ನಾವು ಕೊಟ್ಟ ಭದ್ರತೆಯ ಮೌಲ್ಯದಷ್ಟೇ ಸಾಲ ಕೊಡೋದಿಲ್ಲ. ಹೌದು ತಾನೆ? ನಾವು ನೀಡಿದ ಭದ್ರತೆಯ ಮೊತ್ತಕ್ಕೂ ವಾಣಿಜ್ಯ ಬ್ಯಾಂಕು ನೀಡುವ ಸಾಲದ ಮೊತ್ತಕ್ಕೂ ನಡುವೆ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸವನ್ನೇ ನಾವು ಸೀಮಾಂತ ಅಗತ್ಯ ಅಂತ ಹೇಳೋದು. ಒಂದು ಉದಾಹರಣೆ ಕೊಡ್ತೇನೆ, ನಿಮಗೆ ಸ್ಪಷ್ಟವಾಗುತ್ತೆ. ಈಗ ನಾನು ಬ್ಯಾಂಕಿನಲ್ಲಿ 50,000 ರೂಪಾಯಿ
ಮೌಲ್ಯದ ಚಿನ್ನವನ್ನು ಅಡವಿಟ್ಟು ಸಾಲ ಪಡ್ಕೊಳ್ತೀನಿ ಅಂತ ಇಟ್ಕೊಳ್ಳು. ನನ್ನ ಬಳಿ ಎಷ್ಟು ಮೊತ್ತದ ಚಿನ್ನ ಇದೆ? 50,000 ರೂಪಾಯಿ ಮೌಲ್ಯದ ಚಿನ್ನ ಇದೆ. ಇದನ್ನು ನಾನು ಬ್ಯಾಂಕಿನಲ್ಲಿ ಅಡವಿಟ್ಟಾಗ ಬ್ಯಾಂಕು ನನಗೆ 50,000 ರೂಪಾಯಿಯನ್ನು ಸಾಲ ಕೊಡುವುದಿಲ್ಲ. ನಾವು ಯಾವ ಭದ್ರತೆಯನ್ನು ಬ್ಯಾಂಕಿಗೆ ಕೊಡ್ತೇವೋ ಆ ಒಂದು ಮೌಲ್ಯಕ್ಕಿಂತ ಕಡಿಮೆ ಮೊತ್ತದ ಸಾಲವನ್ನು ನಮಗೆ ನೀಡುತ್ತೆ. ನಾನು 50,000 ರೂಪಾಯಿ ಮೌಲ್ಯದ ಚಿನ್ನವನ್ನು ಅಡವಿಟ್ಟಾಗ ಬ್ಯಾಂಕು ನನಗೆ 45,000 ರೂಪಾಯಿ ಮಾತ್ರ ಸಾಲವಾಗಿ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಸೊ ಈಗ ಇವೆರಡರ ನಡುವಣ ವ್ಯತ್ಯಾಸ ಎಷ್ಟಾಯಿತು? 5,000 ರೂಪಾಯಿ. ಈ 5,000 ರೂಪಾಯಿಯನ್ನೇ ನಾವೇನಂತ ಹೇಳೋದಂದರೆ ಸೀಮಾಂತ ಅಗತ್ಯ ಅಂತ ಹೇಳೋದು. ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ ಅಂತ ಹೇಳಿದರೆ, ಈ ಸೀಮಾಂತ ಅಗತ್ಯ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ನಿರ್ಧರಿಸಿರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಧರಿಸಿದ ಪ್ರಮಾಣದಲ್ಲೇ ವಾಣಿಜ್ಯ ಬ್ಯಾಂಕುಗಳು ಸೀಮಾಂತ ಅಗತ್ಯವನ್ನು ನಿರ್ಧರಿಸಿ ಅದಕ್ಕನುಗುಣವಾಗಿಯೇ ಸಾಲವನ್ನು ನೀಡುತ್ತೆ. ಈಗ ನಿಮಗೆ ನಾನು ಉದಾಹರಣೆಗೋಸ್ಕರ 5,000 ಅಂತ ಹೇಳಿದ್ದು, ಅದು ಎಷ್ಟು ಪ್ರಮಾಣದಲ್ಲಿ ಸೀಮಾಂತ ಒಂದು ಅಗತ್ಯ ಇರಬೇಕು ಅದನ್ನು RBI ನಿರ್ಧರಿಸುತ್ತೆ. ಈಗ ಇಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವಂತಹ ಸಾಲ ಉತ್ಪಾದಕ ಉದ್ದೇಶಗಳಿಗೆ ಹೋಗಬೇಕು ಅಂತ ಇದ್ದರೆ, ಅಂದರೆ ಅದು ಉತ್ಪಾದಕ ಉದ್ದೇಶಗಳಿಗೆ ಆ ಒಂದು ಸಾಲ ಸೃಷ್ಟಿ ಆಗ್ತಾ ಇದೆ ಅಂತ ಇದ್ದರೆ ಸೀಮಾಂತ ಅಗತ್ಯವನ್ನು ಏನು ಮಾಡ್ಬೋದು? ವಾಣಿಜ್ಯ ಬ್ಯಾಂಕುಗಳು ಕಡಿಮೆ ಮಾಡ್ಬೋದು. ಈಗ ನಾನು ಈ 50,000 ಯಾವುದಾದ್ರೂ ಉತ್ಪಾದಕ ಉದ್ದೇಶಗಳಿಗೆ ನಾನು ಬಳಸ್ತಾ ಇದ್ದೇನೆ ಅಂತ ಆದರೆ 50,000 ಮೌಲ್ಯದ ಚಿನ್ನವನ್ನು ತೆಕ್ಕೊಂಡು ನನಗೆ 48,000 ಕೊಡಬಹುದು. ಅರ್ಥ ಆಯ್ತಲ್ಲ? ನಾನು ಇದೇ ಹಣವನ್ನು ಯಾವುದಾದ್ರೂ ಅನುತ್ಪಾದಕ ಉದ್ದೇಶಗಳಿಗೆ ಬಳಸೋದಾದರೆ ಸೀಮಾಂತ ಅಗತ್ಯವನ್ನು ಹೆಚ್ಚಿಸಬಹುದು. ಆಗ ನನಗೆ 45,000 ಮಾತ್ರ ಸಿಗುತ್ತೆ. ಸೀಮಾಂತ ಅಗತ್ಯ ಅನ್ನೋದು ಕಡಿಮೆ ಇದ್ದರೆ ನಮಗೆ ಹೆಚ್ಚು ಸಾಲ ಸಿಗುತ್ತೆ. ಸೀಮಾಂತ ಅಗತ್ಯ ಹೆಚ್ಚು ನಿರ್ಧರಿಸಿದರೆ ನಮಗೆ ಕಡಿಮೆ ಸಾಲ ಸಿಗುತ್ತೆ. ಇದರ ಉದ್ದೇಶ ಇಷ್ಟೇ, ಸಾಲ ಪಡೆದುಕೊಂಡಂತಹ ವ್ಯಕ್ತಿಗಳಾಗಲಿ ಸಂಸ್ಥೆಗಳಾಗಲಿ ಅದನ್ನು ಉತ್ಪಾದಕ ಉದ್ದೇಶಗಳಿಗೆ ಬಳಸ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಯಾವಾಗ ಅನುತ್ಪಾದಕ ಉದ್ದೇಶಗಳಿಗೆ ಹೆಚ್ಚು ಸಾಲ ಹೋಗ್ತಾ ಇದೆ ಅಂತ ಗೊತ್ತಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ, ಅಥವಾ ಸಾಲ ಸೃಷ್ಟಿ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾದರೆ, ಅಂದರೆ ಹಣದ ಪೂರೈಕೆ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಈ ಸೀಮಾಂತ ಅಗತ್ಯವನ್ನು ಬಳಸಿ ಹಣದ ಪೂರೈಕೆಯನ್ನು ನಿಯಂತ್ರಿಸ್ಬೋದು ಮತ್ತು ಸಾಲದ ಗುಣಮಟ್ಟವನ್ನು ಕೂಡ ಹೆಚ್ಚಿಸ್ಬೋದು. ಇದು ಮೊದಲನೆಯ ವಿಧಾನ. ಈಗ ಎರಡನೆಯ ವಿಧಾನ ಉತ್ತೇಜನ ಮತ್ತು ನಿರುತ್ತೇಜನ. ಯಾರು ಉತ್ತೇಜನ ಕೊಡೋದು? ನಿರುತ್ತೇಜಿಸೋದು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರಿಗೆ? ಬ್ಯಾಂಕಿಂಗ್ ವ್ಯವಸ್ಥೆಗೆ. ಅಂದರೆ ಉತ್ತಮ ಉದ್ದೇಶಗಳಿಗೋಸ್ಕರ ವಾಣಿಜ್ಯ ಬ್ಯಾಂಕುಗಳು ಸಾಲ ನೀಡಿದಾಗ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಉತ್ತೇಜನ ನೀಡ್ಬೋದು, ಅದನ್ನು ಪ್ರೋತ್ಸಾಹಿಸ್ಬೋದು. ವಾಣಿಜ್ಯ ಬ್ಯಾಂಕುಗಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸಾಲ ಸೃಷ್ಟಿ ಮಾಡಿ ಅದು ಅನುತ್ಪಾದಕ ಉದ್ದೇಶಗಳಿಗೆ ಹೋಗ್ತಾ ಇದ್ದರೆ, ಸಾಲ ಸೃಷ್ಟಿಯ ಗುಣಮಟ್ಟ ಕಡಿಮೆ ಆಗ್ತಾ ಇದ್ದರೆ ಏನು ಮಾಡ್ಬೋದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಹ ಸಾಲ ಸೃಷ್ಟಿಯನ್ನು ನಿರುತ್ತೇಜನಗೊಳಿಸ್ಬೋದು. ಅಂದರೆ ಪ್ರೋತ್ಸಾಹಿಸ್ಬೋದು ಮತ್ತು ನಿರುತ್ತೇಜನಗೊಳಿಸ್ಬೋದು. ಉತ್ತಮ ಉದ್ದೇಶಗಳಿಗೋಸ್ಕರ ಸಾಲ ಸೃಷ್ಟಿಯಾದರೆ ಅದನ್ನು ಉತ್ತೇಜಿಸುವ ಮೂಲಕ ಮತ್ತು ಅನುತ್ಪಾದಕ ಉದ್ದೇಶಗಳಿಗೋಸ್ಕರ ಸಾಲ ಸೃಷ್ಟಿಯಾದರೆ ಅದನ್ನು ನಿರುತ್ತೇಜನಗೊಳಿಸುವ ಮೂಲಕ ಸಾಲದ ಗುಣಮಟ್ಟವನ್ನು ಸಮತೋಲನದಲ್ಲಿ, ಅಂದರೆ ಗುಣಮಟ್ಟವನ್ನು ಹೆಚ್ಚಿಸುವಂತಹ ಕೆಲಸವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ಹಾಗಾಗಿ ನಾವು ಇದಕ್ಕೆ ಗುಣಾತ್ಮಕ ವಿಧಾನ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೂರನೇದು ಯಾವುದಂದರೆ ನೈತಿಕ ನಿಯಂತ್ರಣ. ಅಂದರೆ ವಾಣಿಜ್ಯ ಬ್ಯಾಂಕುಗಳ ಮನವೊಲಿಸುವ ಮೂಲಕ, ಅವುಗಳು ಹೆಚ್ಚು ಸಾಲ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಕೊಡ್ತಾ ಇರುವಾಗ ಸಾಲ ಸೃಷ್ಟಿ ಹೆಚ್ಚಾಗಿ ಹಣದ ಪೂರೈಕೆ ಹೆಚ್ಚಾಗಿ ಹಣದುಬ್ಬರದಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಬಹುದು? ವಾಣಿಜ್ಯ ಬ್ಯಾಂಕುಗಳ ಮನವೊಲಿಸುವ ಮೂಲಕ, ಅಂದರೆ ನೀವು ಹೆಚ್ಚು ಸಾಲ ಕೊಟ್ಟರೆ ಹಣದ ಪೂರೈಕೆ ಹೆಚ್ಚಾಗುತ್ತೆ, ಸಮಸ್ಯೆಗಳು ಉಂಟಾಗುತ್ತೆ ಅಂತ ಅದರ ಮನವೊಲಿಸುವ ಮೂಲಕ ಸಾಲವನ್ನು ನಿಯಂತ್ರಿಸ್ಬೋದು, ಹಣದ ಪೂರೈಕೆಯನ್ನು ಕಡಿಮೆ ಮಾಡ್ಬೋದು. ಇದಕ್ಕೆ ನಾವು ನೈತಿಕ ನಿಯಂತ್ರಣ ಅಂತ ಹೇಳ್ತೇವೆ. ಸೊ ಹೀಗೆ ಸೀಮಾಂತ ಅಗತ್ಯವನ್ನು ನಿರ್ಧರಿಸುವ ಮೂಲಕ, ಉತ್ತೇಜನ ಮತ್ತು ನಿರುತ್ತೇಜನವನ್ನು ನೀಡುವ ಮೂಲಕ, ನೈತಿಕ ನಿಯಂತ್ರಣವನ್ನು ಮಾಡುವ ಮೂಲಕ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲದ ಗುಣಮಟ್ಟವನ್ನು
ಉತ್ತಮಪಡಿಸುತ್ತೆ. ಹಾಗಾಗಿ ನಾವಿದಕ್ಕೆ ಗುಣಾತ್ಮಕ ವಿಧಾನಗಳು ಅಂತ ಹೇಳ್ತೇವೆ. ಇದಿಷ್ಟು ಹಣದ ಪೂರೈಕೆಯನ್ನು ನಿಯಂತ್ರಿಸುವಂತಹ ಸಾಧನಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಅರ್ಥವ್ಯವಸ್ಥೆಯಲ್ಲಿ ಇರುವಂತಹ ಹಣದ ಪೂರೈಕೆಯನ್ನು ನಿಯಂತ್ರಿಸುವುದಕ್ಕೆ ಪರಿಮಾಣಾತ್ಮಕ ವಿಧಾನಗಳು ಮತ್ತು ಗುಣಾತ್ಮಕ ವಿಧಾನಗಳನ್ನು ತನ್ನ ಸಾಧನವನ್ನಾಗಿ ಬಳಸಿಕೊಂಡು ಹಣದ ಪೂರೈಕೆ ಒಂದು ಸಮತೋಲನ ಮಟ್ಟದಲ್ಲಿ ಇರುವಂತೆ ಕಾಪಾಡಿಕೊಂಡು ಹೋಗುತ್ತೆ. ಆ ಮೂಲಕ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಆ ದೇಶದ ಕೇಂದ್ರ ಬ್ಯಾಂಕು, ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದಿಷ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ವಹಿಸುವಂತಹ ಪ್ರಮುಖ ಕಾರ್ಯಗಳು, ಅದರಲ್ಲೂ ಮುಖ್ಯವಾಗಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಕಾರ್ಯ, ಇದನ್ನು ಯಾವ ರೀತಿ ಮಾಡುತ್ತೆ ಅಂತ. ಸೊ ಹೀಗೆ ಹಣದ ಪೂರೈಕೆಯ ಪ್ರಮುಖ ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳು. ಈ ಎರಡು ಸಂಸ್ಥೆಗಳೇ ಹಣದ ಪೂರೈಕೆಯನ್ನು ಮಾಡುವಂತಹ ಸಂಸ್ಥೆಗಳು. ಸೊ ಇದರಲ್ಲಿ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನೀವು ತಿಳ್ಕೊಂಡ್ರಿ. ಮುಂದಿನ ಕ್ಲಾಸ್ನಲ್ಲಿ ನಾವು ವಾಣಿಜ್ಯ ಬ್ಯಾಂಕುಗಳು ಯಾವ ರೀತಿ ಹಣವನ್ನು ಪೂರೈಸುತ್ತೆ, ಹಣವನ್ನು ಸೃಷ್ಟಿಸುತ್ತೆ ಅನ್ನೋದನ್ನು ತಿಳ್ಕೊಳ್ಳುವ. ಇದಿಷ್ಟು ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಮುಂದಿನ ತರಗತಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಬಗ್ಗೆ ತಿಳ್ಕೊಳ್ಳುವ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ.